ಹಾಯ್ ಹಲೋ ನಮಸ್ಕಾರ. ಹಾಸನದಲ್ಲಿ ಭಾಗ 2 ಬುಲೆಟ್ ರಿಪೋರ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಅರುಣ್ ಬಡಿಗೆ. ಓಕೆ, ತಾತ ಮೊಮ್ಮಕ್ಕಳ ಕ್ಷೇತ್ರಗಳಲ್ಲಿ ಏನಾಗ್ತಾ ಇದೆ, ಜನ ಯಾರನ್ನ ಪ್ರೀತಿಸ್ತಾ ಇದ್ದಾರೆ, ಯಾರನ್ನ ದ್ವೇಷಿಸ್ತಾ ಇದ್ದಾರೆ ಅನ್ನೋದನ್ನ ಲೆಕ್ಕ ಇಟ್ಕೊಂಡು ಜನರ ಬಳಿಗೆ ಹೋಗುವಂತ ಕೆಲಸವನ್ನ ಮಾಡ್ತಾ ಇರೋದೇ ಬುಲೆಟ್ ರಿಪೋರ್ಟರ್. ಏನ್ ಹೇಳ್ತಾರೆ ಜನ ಎಲ್ಲವನ್ನ ಬುಲೆಟ್ ರಿಪೋರ್ಟರ್ನಲ್ಲಿ ಹಾಸನದ ಒಳಗೆ ಹೋಗಿ ಕೆಲವೊಂದಿಷ್ಟು ತಾಲೂಕುಗಳಿಗೆ ಹೋಗಿ ಹಳ್ಳಿಗಳಿಗೆ ಹೋಗಿ ಜನರನ್ನ ಮಾತಾಡ್ಸೋಣ. ಬನ್ನಿ ನನ್ನ ಜೊತೆಗೆ. ಬುಲೆಟ್ ರಿಪೋರ್ಟರ್ ಹಾಸನದ ಒಳಗೆ ಭಾಗ 2. ಹಾಸನದಿಂದ ಸಕಲೇಶ್ಪುರಕ್ಕೆ ತೆರಳ್ತಾ ಇದ್ವಿ. ಸಕಲೇಶ್ಪುರಕ್ಕೆ ಹೋಗೋ ಮುಂಚೆ ಒಂದು ಬೈರಾಪುರ ಊರು ಸಿಕ್ಕಿದೆ. ಇಲ್ಲೊಂದಿಷ್ಟು ಜನ ಇದ್ದಾರೆ, ಮಾತಾಡ್ಸೋಣ ಏನು ಹೇಳ್ತಾರೆ ಅಂಥೇಳಿ. ನಮಸ್ಕಾರ ಸರ್. ನಮಸ್ತೆ. ಇಲ್ಲೇನಾ? ಇದು ಬೈರಾಪುರ ಅಲ್ವಾ? ಓಕೆ. ಏನಿದೆ ಬೈರಾಪುರದಲ್ಲಿ ರಾಜಕೀಯದ ಸ್ಥಿತಿಗತಿ? ರಾಜಕೀಯದಲ್ಲಿ ಎರಡೂ ಇದೆ. ಬಿಜೆಪಿ ಇದೆ, JDS ಇದೆ. ಟಫ್ ಆಗಿದೆಯಾ? ಎರಡು ಟಫ್ ಆಗಿದೆ. ಹಾಂ. ಪ್ರಜ್ವಲ್ ಅವರ ಇಲ್ಲ ಎ ಮಂಜು ಅಂತನ? ನಾವೆಲ್ಲ ಎ ಮಂಜು ಅವ್ರಿಗೆ. ನೀವೇನು ಹೇಳ್ತೀರಾ ಸರ್? ಎ ಮಂಜು ಸರ್. ಎ ಮಂಜು ಕೇಂದ್ರದಲ್ಲಿ ಮೋದಿ ಅವರೇ ಬರಬೇಕು. 60 ತಿಂಗಳಲ್ಲಿ ಏನು ಸಾಧನೆ ಮಾಡೋನು, 60 ವರ್ಷದಲ್ಲಿ ಆಗದೆ ಇರೋದನ್ನ 60 ತಿಂಗಳಲ್ಲಿ ಆಗಿದೆ. ಮಿಲಿಟರಿ ಆರ್ಮಿ ಅದು ಎಲ್ಲ ದೇಶಕ್ಕೆ ಯೂತ್ಗೆಲ್ಲ ಒಳ್ಳೆ ಇಂಪ್ರೂವ್ ಆಗಿದೆ. ಅದರಿಂದ ಎ ಮಂಜು. ಬಿಜೆಪಿನೇ ಇದ್ದೀರಾ? ಓಕೆ, ಬನ್ನಿ ಸರ್ ಈ ಕಡೆ. ಯಾರು ಸರ್ ಈ ಸಲ? ದೇಶಕ್ಕಾಗಿ ಮೋದಿನೇ ಬೇಕು. ಮೋದಿನೇ. ಯಾರು ಸರ್? ನಮಗೆ ಮೋದಿನೇ. ನಿಮಗೂ ಮೋದಿನೇ. ಮೊಮ್ಮಗನಿಗೋಸ್ಕರ ಕ್ಷೇತ್ರ ಬಿಟ್ಕೊಟ್ರು ತಾತ. ಮೊಮ್ಮಗನಿಗೆ ಅಂತ ಅಂದ್ರೆ ಈಗ ಯುವಕರಿಗೆ ಕೊಡಬೇಕು ಅಂತ ಎಲ್ಲರೂ ಅಪೇಕ್ಷೆ ಪಟ್ಟರು, ಕಾರ್ಯಕರ್ತರು ಯುವಕರಿಗೆ ಕೊಟ್ಟವ್ರೆ. ಹಾಸನ ಜನ ಗೆಲ್ಲಿಸ್ತಾರೆ. ಈಗ ಇವತ್ತು ಮುಂಜು ಕಾಂಗ್ರೆಸ್ ಅಲ್ಲಿ ಇದ್ರು, ಇವತ್ತು ಇದ್ಕೊಂಡ್ರೆ ಬಿಜೆಪಿ. ನಾಳಿಗೆ KGF ಹೋಗ್ತಾರೆ. ನೀವೊಂದು ಪಕ್ಷ ಕಟ್ರಿ, ನಿಮ್ಮ ಪಕ್ಷಕ್ಕೂ ಹೋಗ್ತಾರೆ. ಈಗ ಮೋದಿ ಎಲ್ಲ ಇಲ್ಲಿ ನಿಂತಿರೋರು. ಎ ಮಂಜು ಮೋದಿ ಇಲ್ಲಿ ನಿಂತಿಲ್ಲ. ಮೋದಿ ಎಲ್ಲಿ ನಿಲ್ತಾರೆ ಅಲ್ಲಿ ಗೆಲ್ತಾರೆ. ಮೋದಿ ಹೆಸರ ಹೇಳ್ಕೊಂಡು ಇವರೆಲ್ಲವ ಇದು ಮಾಡಕ್ಕಾಗಿದ್ದ? ನೀವು ಸರ್? ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ರೇವಣ್ಣ. ಬಟ್ ಮೋದಿ ಅಂತಾರೆ ಇಲ್ಲಿ ಬಹಳ ಜನ. ಇಲ್ಲ ಸರ್, ಇಲ್ಲ. ಪ್ರಜ್ವಲ್ ರೇವಣ್ಣ. ಎ ಮಂಜು ಅವ್ರು ಮೋದಿ ಹೆಸರು ಹೇಳ್ಕೊಂಡು ನಿಂತಿದ್ದಾರೆ. ಮಗ ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ರಾಜೀನಾಮೆ ಕೊಟ್ಟು ಕೇಳಿ ಮತ್ತೆ ಬಿಜೆಪಿಗೆ. ಮಗ ಕಾಂಗ್ರೆಸ್ ಅಲ್ಲಿ ಇರೋದಾ? ಸೀಟ್ ಸಿಗದಿರೋ ಯಾರು ಲೀಡರ್ ಇಲ್ದವ್ರು ಕರ್ಕೊಂಡ್ಬಂದು ಹಾಕೊಂಡಿದ್ದಾರೆ. ಈಗ ಯಾರಿಗೆ ಓಟ್ ಇಲ್ಲಿ? ಇವ್ರಿಗೆ ಪ್ರಜ್ವಲ್ ರೇವಣ್ಣ. ಯಾಕೆ ಎ ಮಂಜು ಯಾಕೆ ಬೇಡ? ಮಂಜು ಅವ್ರ ಪಕ್ಷ ಬಿಟ್ಟು ಓದ್ತಲೇ ಇರಲಿ, ನಾವು ಮಾಡ್ತಲೇ ಇರಲಿ. ಮೋದಿ ನೋಡಿ ಓಟ್ ಹಾಕ್ತಿವಿ ಅಂತ ಬಹಳ ಜನ ಹೇಳ್ತಾರೆ. ಯಾರು ಇಲ್ಲ, ಮೋದಿ ನೋಡ್ಬೇಕು. ಇಲ್ಲಿ ಬೇಕ್ರಿ ಇದೆ, ಬೇಕರಿಯಲ್ಲಿ ಮಾತಾಡ್ಸೋಣ. ನಮಸ್ಕಾರ ಸರ್. ಎ ಮಂಜು ಯಾಕೆ ಬೇಡ ಅನ್ಸುತ್ತೆ? ಎ ಮಂಜು ಏನು ಅಂತ ಜನಗಳಿಗೆ ಅಭಿಪ್ರಾಯ ಗೊತ್ತಾಗೋಗ್ಬಿಟ್ಟಿದೆ. ಏನಂತ? ಏನಾಗಿದೆ ಅಂತ ಇವಾಗ ಅವರು ಒಂದೇ ಇದ್ರಲ್ಲಿ ತೋರಿಸ್ಬಿಟ್ರಲ್ಲ. ಈಗ ಮನಸ್ಸು ಜನ ಅವ್ರು ಕೇಳಿರ್ತಾರೆ. ಕೇಳಿದಾಗ ಮತ್ತೆ ಬದಲಾವಣೆ ಮಾಡಿದಾಗ ಅವರು ಬದಲಾವಣೆ ಜನಗಳು ಕೇಳ್ತಾ ಇದ್ದಾರೆ. ಹಾಗಾಗಿ ಜನಗಳಿಗೆ ಪಾಠ ಕಲಿಸ್ತಾರೆ. ಓಕೆ. ಸಕಲೇಶ್ಪುರಕ್ಕೆ ತೆರಳುತ್ತೀನಿ. ಸಕಲೇಶ್ಪುರದಲ್ಲಿ ಜನ ಏನು ಹೇಳ್ತಾರೆ? ಸಕಲೇಶ್ಪುರದಲ್ಲಿರುವಂಥ ಜನ. ನಮ್ಮ ಬುಲೆಟ್ ರಿಪೋರ್ಟರ್ ಪಯಣವನ್ನು ಹೀಗೆ ಮುಂದುವರಿಸ್ತಾ ಹೋಗ್ತೀನಿ. ನಡುವೆ ಎಲ್ಲಾದರೂ ಹಳ್ಳಿಗಳು ಸಿಕ್ಕರೆ ಹಳ್ಳಿಯಲ್ಲೂ ಮಾತಾಡಿಸುವಂಥ ಕೆಲಸ ಮಾಡ್ತೀನಿ. ಸದ್ಯಕ್ಕಂತೂ ಬೈರಾಪುರದಲ್ಲಿರುವಂಥ ಜನ ಬಹಳ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಪ್ರಜ್ವಲ್ ಅಂತೇಳಿ. ಕೆಲವು ಜನ ಮೋದಿನ ನೋಡೇ ಓಟ್ ಹಾಕ್ತೀವಿ ಅಂತಿದ್ದಾರೆ. ಬನ್ನಿ ನನ್ನ ಜೊತೆಗೆ ಬುಲೆಟ್ ರಿಪೋರ್ಟರ್ ಪಯಣವನ್ನು ಮುಂದುವರಿಸೋಣ. ಹಾಸನದಲ್ಲಿ ಗ್ರಾಮ ಪಂಚಾಯತ್ ಇದು ಸಕಲೇಶ್ಪುರ ಬರುತ್ತೆ, ಬಾಗಿ ಅಂಥೇಳಿ. ಅಲ್ಲಿಗೆ ಬಂದಿದ್ದೀನಿ. ಇಲ್ಲೊಂದಿಷ್ಟು ಜನ ಇದ್ದಾರೆ, ಮಾತಾಡಿಸ್ತೀನಿ. ಆಟೋದವರು ಇದ್ದಾರೆ ಜೊತೆಗೆ. ಈ ಕಡೆ ಬೇಕಾಮೇಲೆ ಆಟೋದವ್ರ ಹತ್ರ ಬರ್ತೀನಿ. ಸರ್ ನಮಸ್ಕಾರ. ಬಾಗಿ ಅಲ್ವಾ ಇದು? ಸಕಲೇಶ್ಪುರಕ್ಕೆ ಹೋಗೋ ರೂಟಲ್ಲಿ ಏನು ನಡೀತಾ ಇದೆ? ಚುನಾವಣೆದು ಬಿಸಿ ಜೋರಾಗಿದೆಯಾ? ಜೋರಾಗಿದೆ. ನಾವೆಲ್ಲ ಸಲ ನರೇಂದ್ರ ಮೋದಿ ಅವ್ರು ಸಪೋರ್ಟ್ ಮಾಡ್ತಾ ಇದ್ದೀವಿ. ನರೇಂದ್ರ ಮೋದಿ ಅವರಿಗೆ. ದೇವೇಗೌಡರು ಮೊಮ್ಮಗನಿಗೆ ಬಿಟ್ಟು ಕೊಟ್ಟಿದ್ದಾರೆ. ಇಲ್ಲ, ನಾವು ಆ ಥರ ಏನಿಲ್ಲ. ನಮ್ದು ಅವಾಗಿಂದನೂ ಬಿಜೆಪಿ. ಅವಾಗಿಂದನೂ ಬಿಜೆಪಿನೇ ನಿಮ್ಮದು ಫಿಕ್ಸ್? ಮುಖ್ಯವಾಗಿ ನಮಗೆ ದೇಶ ಮುಖ್ಯ. ಹೌದು, ಬಟ್ ಕಾಂಗ್ರೆಸ್ಸಿಂದ ಬಂದವ್ರನ್ನೆಲ್ಲ ಕರ್ಕೊಂಡ್ಬಿಡ್ತೀರಾ ಅಂತ ಆರೋಪ. ಅದು ಆರೋಪ ಮಾಡ್ತಾರೆ ಸರ್. ಯಾವ್ದು ಮಾಡಿದ್ರು, ಒಳ್ಳೇದು ಮಾಡಿದ್ರು ಆರೋಪ ಮಾಡ್ತಾರೆ, ಕೆಟ್ಟದ್ದು ಮಾಡಿದ್ರು ಮಾಡ್ತಾರೆ. ಈಗ ನೋಡಿ, ನರೇಂದ್ರ ಮೋದಿ ಅವ್ರ ಬಗ್ಗೆ ಸಣ್ಣ ಮಕ್ಕಳಿಗೂ ಗೊತ್ತಿದೆ, ಆದ್ರೆ ಅವ್ರ ಬಗ್ಗೆನೇ ಆರೋಪ ಮಾಡ್ತಾ ಇದ್ದಾರೆ. ಹಾಗಂತೇಳಿ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಕಾಗಿಲ್ಲ. ಓಕೆ. ನಿಮ್ದು ಸರ್? ಮೋದಿನೇ. ಯಾಕೆ ದೇವೇಗೌಡರು ಹಾಸನಕ್ಕೆಲ್ಲ ಚೆನ್ನಾಗಿ ಮಾಡಿದ್ದಾರೆ? ಮೋದಿ ದೇಶಕ್ಕೆ ಒಳ್ಳೇದು ಮಾಡ್ತಾ ಇದ್ದಾರೆ. ಹಾಸನಕ್ಕೆ ಒಳ್ಳೇದಾಗೋದು ಬೇಡವಾ? ದೇಶ ಉಳಿದ್ರೆ ಹಾಸನ ಅಂತ ನಿಮ್ದು. ಪದೇ ಪದೇ ದೇವೇಗೌಡರು ಗೆಲ್ತಾ ಇದ್ದಿದ್ದು ಹಾಸನದಿಂದ. 91 ಸೋತಿದ್ದು ಬಿಜೆಪಿ ಸರ್. ಪ್ರಧಾನಮಂತ್ರಿ ನಮಗೆ ನರೇಂದ್ರ ಮೋದಿ ಅವರೇ ಪ್ರಧಾನಮಂತ್ರಿ ಆಗಬೇಕು ಅಂತ ನಮ್ಮ ಆಸೆ ಒಂದು ಸರ್. ದೇವೇಗೌಡರಿಗೆ ಅವಕಾಶ ಇಲ್ಲ? ಖಂಡಿತ ಇಲ್ಲ. ಬಿಜೆಪಿ
ಅಲ್ಲ ಮೊಮ್ಮಗನಿಗೆ ಏಕೆ ದೇವೇಗೌಡರ ಮೇಲೆ ಕೋಪನಾ? ಹಾಂ, ಮೋದಿ ಅಂದರೆ ಇಷ್ಟ ನಿಮಗೆ? ಓಕೆ, ಎಸ್. ಈ ಕಡೆ ಹೋಗೋಣ. ಆಟೋ ಸ್ಟ್ಯಾಂಡ್ ಹತ್ರನೂ ಇದ್ದಾರೆ, ಮಾತಾಡಿಸ್ತೀನಿ ಒಂದಿಷ್ಟು ಜನ. ಏನಿದೆ ಇಲ್ಲೆಲ್ಲ ಎಲೆಕ್ಷನದ್ದು? ಅಲ್ಲ ಮೋದಿ ಸರ್. ನೀವು ಮೋದಿನೇ? ಅಂದರೆ ಭಾಗ್ಯ ಊರೆಲ್ಲ ಮೋದಿನಾ ಅಂತ? ನಮಗೆ ದೇಶ ಮುಖ್ಯ ಅಲ್ಲ ಸರ್ ಮೈನ್. ಯಾಕೆ ಪ್ರಜ್ವಲ್ ಅವ್ರು ಬೇಡವಾ? ಓಕೆ, ಏನು ಕಷ್ಟ ಆಗುತ್ತೆ ಸರ್ ಇಲ್ಲಿ ಪ್ರಜ್ವಲ್ ಅವ್ರಿಗೆ? ಏನಿಲ್ಲ ಸರ್, ಚೆನ್ನಾಗಿದೆ. ಪ್ರಜ್ವಲ್ ಅವ್ರಿಗೆ ಆಗ್ತೀರಾ? ಆಗ್ತೀವಿ. ಹಾಂ, ಓಕೆ. ದಳ ಈಗಲೂ ದಳನೇ. ಒಂದು ಮಾತು ಹೇಳ್ತಾರೆ, ದೇವೇಗೌಡರು ಇನ್ನೊಂದ್ಸಲ ಹಾಸನದಿಂದ ನಿಂತಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಹೌದು ಸರ್, ಚೆನ್ನಾಗಿರ್ತಿತ್ತಾ? ಪ್ರಜ್ವಲ್ ಅವ್ರು ನಿಂತಿದ್ದು ಚೆನ್ನಾಗಿದೆ ಸರ್. ಮೊಮ್ಮಕ್ಕಳಿಗೆ ಮುಂದೆ ಬರಬೇಕು, ವಯಸ್ಸಾಗಿದೆ ಮುಂದೆ ಬರಬೇಕು. ಮತ್ತೆ ಹಾಸನ ಡಿಸ್ಟ್ರಿಕ್ಟ್ನಲ್ಲಿ ವಯಸ್ಸಾಗಿದೆ, ತುಮಕೂರು ನಿಲ್ತಾ ಇದ್ದಾರೆ. ನಿಲ್ಬೇಕಂತ ಜನಗಳು ಇದು ಮಾಡಿ ಬೆಂಬಲ ಕೊಡ್ತಾ ಇರಲ್ಲ. ಬಟ್ ಭಾಳ ಹೇಳ್ತಾರೆ ಏನಂದ್ರೆ, ಓಕೆ ನಿಮ್ದು ಪ್ರಜ್ವಲ್ ಅವರಿಗೆ ಎ ಮಂಜು ಯಾಕೆ ಬೇಡ ಬಿಜೆಪಿ? ಇಲ್ಲ ಸರ್, ಅವರು ಪಕ್ಷ ಚೇಂಜ್ ಮಾಡ್ತಾನೆ ಇದ್ದಾರೆ, ಏನೂ ಆಗಿಲ್ಲ. ಪಕ್ಷ ಚೇಂಜ್ ಮಾಡ್ತಾ ಇದ್ದಾರೆ. ಯಾವ ಪಕ್ಷಕ್ಕೆ ಬೈತಾರೆ, ಈ ಪಕ್ಷಕ್ಕೆ ಬರ್ತಾರೆ, ಆ ಪಕ್ಷಕ್ಕೆ ಹೋಗ್ತಾರೆ, ಏನು ಬೈತಾ ಇರ್ತಾರ? ಹಂಗೆ ದುಡ್ಡು ಮಾಡ್ಕೊಳ್ತಾರೆ ಬಿಟ್ರೆ ಪಕ್ಷನಲ್ಲಿ ದುಡ್ಡು ಮಾಡ್ಕೊಳ್ತಾರ? ಎಲ್ಲ ದುಡ್ಡು ಮಾಡ್ಕೊಳ್ಳೋನೇ ನಿಂತಿರೋದು ಈಗ. ಈ ಪಕ್ಷದಿಂದ ಆ ಪಕ್ಷ, ಆ ಪಕ್ಷದಿಂದ ಆ ಪಕ್ಷ. ಓಕೆ, ನಮಸ್ಕಾರ ಸರ್. ಯಾರಿಗೆ ಸರ್ ಈ ಸಲ ಓಟು? ನರೇಂದ್ರ ಮೋದಿಗೆ ಸರ್. ಯಾಕೆ ಪ್ರಜ್ವಲ್ ಯಾಕೆ ಬೇಡ? ದೇಶದ ಅಭಿವೃದ್ಧಿ ಫಸ್ಟು, ದೇಶ ಫಸ್ಟು. ಹಾಸನ ಬೇಡವಾ? ಹಾಸನ ಬೇಡ ಅಂತ ಹೇಳ್ತಿಲ್ಲ, ಯಾರು ಅಭಿವೃದ್ಧಿ ಮಾಡ್ತಾರೆ ಸರ್ ಹಾಸನ. ಹಾಸನದಲ್ಲಿ ದೇವೇಗೌಡರು ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಅಂತಾರೆ. ಮಾಡ್ತಾರೆ. ಫಸ್ಟ್ ದೇಶ 70 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ಥರ ಸ್ಥಿತಿ ತಂದಿತ್ತು ದೇಶದ ಅಂತ ಗೊತ್ತಾಗಿದೆ. ಹೀಗೆ ಆಗಿದೆ 4 ವರ್ಷದಲ್ಲಿ, ಅದು ಮೇನ್ ತಾನೆ. ಅದಕ್ಕೋಸ್ಕರ ನರೇಂದ್ರ ಮೋದಿ ಸಪೋರ್ಟ್ ಮಾಡಿ. ನರೇಂದ್ರ ಮೋದಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಓಕೆ, ನಮಸ್ಕಾರ ಸರ್. ಯಾರಿಗೆ ಓಟ್ ಹಾಕಬೇಕು ಅಂತ ಇದೆ ಇಲ್ಲಿ ಈ ಸಲ? ಜೆ ಡಿ ಎಸ್ಸಿಗೆ. ದೇವೇಗೌಡರು ನಿಂತಿದ್ರೆ ಚೆನ್ನಾಗಿರ್ತಿತ್ತ ಇನ್ನೊಂದ್ಸಲ? ಓಕೆ, ಪ್ರಜ್ವಲ್ ಅವ್ರಿಗೆ ಹಾಕೋದು. ಓಕೆ, ರೈಟ್. ಎಸ್, ಇಲ್ಲೊಂದು ಕ್ಯಾಂಟೀನ್ ಇದೆ, ಕಟಿಂಗ್ ಶಾಪು ಇದೆ, ಮಾತಾಡ್ಸೋಣ. ಸರ್ ನಮಸ್ಕಾರ. ಕಟಿಂಗ್ ಶಾಪ್ ಇದು. ಈಗ ಓಟ್ ಯಾರಿಗೆ ಹಾಕಬೇಕು ಅಂತ ಇದೆ ಸಲ? ಯೋಚನೆ ಮಾಡಿ ಹಾಕಬೇಕು. ಯೋಚನೆ ಮಾಡಿ ಯಾಕಂಗೆ? ಯಾಕೆಂದರೆ ದೇಶದ ಬಗ್ಗೆ ಯೋಚನೆ ಮಾಡಲೇಬೇಕು. ಹಾಂ, ಹಾಸನದ ಬಗ್ಗೆ? ಹಾಸನದ ಬಗ್ಗೆ ಅದೇ ಯೋಚನೆ ಮಾಡಬೇಕು. ಹಾಂ, ಯಾರು? ಪ್ರಜ್ವಲ್ ಅವರು ಮತ್ತು ಎ ಮಂಜು ಇದ್ದಾರೆ. ಪ್ರಜ್ವಲ್ ಅವರಿಗೆ ಕೊಡಬೇಕು ಅಂತ. ಪ್ರಜ್ವಲ್ ಅವ್ರಿಗೆ. ಎ ಮಂಜು ಯಾಕೆ ಬೇಡ ಅನಿಸುತ್ತೆ? ಅದೇ ನಮ್ದು ಇಲ್ಲಿ ಲೋಕಲ್ ಬಂದಾಗ ನಮಗೆ ಒಂದಕ್ಕೆ ದೇಶ ಇಂಪಾರ್ಟೆಂಟೇ. ಹಾಂ, ಬಟ್ ಲೋಕಲ್ ಬಂದಾಗ ಬಿಟ್ಕೊಡ್ಬಾರ್ದು ಅಂತ ಅನಿಸುತ್ತೆ. ಲೋಕಲ್ ಬಂದಾಗ ಯಾಕೆ? ಯಾಕೆಂದರೆ ಇಲ್ಲಿ ಕೆಲಸಗಳಾಗಬೇಕಲ್ಲ. ಇಲ್ಲಿ ಕೆಲಸ ದೇವೇಗೌಡರು ಮಾಡಿದಾರಾ? ಮಾಡಿ ಆಲ್ಮೋಸ್ಟ್ ಮಾಡಿದ್ದಾರೆ. ಹಾಂ. ಇನ್ನೂ ಮಾಡ್ಬೋದಿತ್ತು, ಬಟ್ ಮಾಡಿದ್ದಾರೆ. ಸೊ ಇನ್ನೊಂದೇನೋ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ. ಗೊಂದಲದಲ್ಲಿದ್ದೀರಾ ಇನ್ನೂ? ಯಾರಿಗೆ ಹಾಕ್ಬೇಕು ಅಂತಿದೆ ಸರ್ ಈ ಸಲ? ಬಿಜೆಪಿಗೆ. ಯಾಕೆ? JDS ಬಂದು ಸರ್ ಬರೀ ಸಾಲ ಮನ್ನಾ ಮಾಡಿದ್ದಾರೆ ಸರ್. ರೈತರಿಗೆ ಮಾತ್ರ ಸಾಲ ಮನ್ನಾ, ಬಡವರಿಗೆ ಏನಾಗಿಲ್ಲ ಸರ್. ಏನೂ ಆಗಿಲ್ಲ. ಮೋದಿಯಿಂದ ಸರ್ ಉಚಿತ ಗ್ಯಾಸ್ ಯೋಜನೆ, ಕೆಲವೊಂದು ಕಾರ್ಯ ಯೋಜನೆಗಳು ಆಗಿದೆ. ಹಾಂ, JDS ಇಂದ ಅಷ್ಟೇ ನಮಗೆ ಆಗಿಲ್ಲ. ಬಟ್ ಹಾಸನ ಅಭಿವೃದ್ಧಿ ಅಂದ್ರೇ ದೇವೇಗೌಡರು ಅಂತ ಹೇಳ್ತಾರೆ. ಹಾಸನ ಸೈಡ್ ಆಗಿದೆ ಸರ್, ಕೆಲವು ಕಡೆ ಈ ಕಡೆನೂ ಆಗಿದೆ ಸರ್. ಅದು ಹಾಂ, ಅಷ್ಟು ಆಲ್ಮೋಸ್ಟ್ ಏನು ಅಷ್ಟು ಇದಿಲ್ಲ ಸರ್. ನಮಸ್ಕಾರ ಸರ್. ಯಾರಿಗೆ ಓಟ್ ಹಾಕಬೇಕು ಅಂತ ಈ ಸಲ? ನಮ್ಮದು ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ರೇವಣ್ಣ. ಯಾಕೆ? ಅವ್ರು ಹಾಸನ ಜಿಲ್ಲೆನೇ ಇಂಪ್ರೂವ್ ಮಾಡಿರೋದು ಅವರೇ. ಇಲ್ಲ ಅಂತಾರೆ ಅವರು. ನಮಗೆ ಮಾಡಿದ್ರೆ ಫುಲ್ ಹಾಸನ ಅವರೇ. ಇನ್ಯಾರು ಮಾಡಿದ್ದಾರೆ? ಹೊಳೆ ನರಸೀಪುರ ಅಷ್ಟೇ ಅಂತಾರೆ ಅವರು. ಎಲ್ಲ ಕಡೆಯಲ್ಲೂ ಮಾಡಿದ್ದಾರೆ. ಎಲ್ಲ ಕಡೆನೂ ಮಾಡಿದ್ದಾರೆ ಅವರೇ. 50,000 ಮೇಲೆ ಲೀಡಲ್ಲಿ ಗೆಲ್ತಾರೆ. ಎ ಮಂಜು ಅವರು ಸೋಲ್ತಾರೆ ಸರ್. ಯಾಕೆ ಎ ಮಂಜು ಬೇಡ? ಅವರು ಈ ಸತಿ ಕಾಂಗ್ರೆಸ್ ಇದ್ರು, ಬಿಜೆಪಿಗೆ ಹೋದ್ರು. ವಿಧಾನಸಭೆಯಲ್ಲಿ ಸೋತಿದ್ರು ಹೋದ ಸತಿ ಕಾಂಗ್ರೆಸ್ ಇಂದ. ಈ ಲೋಕಸಭೆಯಲ್ಲಿ ಆಯ್ತು ಅವರಿಗೆ. ಸೊ ಅದಕ್ಕೆ ಹಾಕಲ್ಲ ಎ ಮಂಜು ಅವರಿಗೆ. ನಮ್ದು JDS. ನಿಮ್ಮ ಪ್ರಜ್ವಲ್. ಓಕೆ, ಎಸ್ ಸರ್. ಒಂದಿಷ್ಟು ಜನ ಮೋದಿ ಅಂತಿದ್ದಾರೆ, ಒಂದಿಷ್ಟು ಜನ ಪ್ರಜ್ವಲ್ ಅಂತಿದ್ದಾರೆ. ಹೊಸದಾಗಿರುವಂಥದ್ದಿದೆ. ಇಲ್ಲೊಂದು ಟಿಫಿನ್ ಸೆಂಟ್ರ್ ಒಂದಿದೆ, ಇಲ್ಲೊಂದು ಕಡೆ ಮಾತಾಡ್ಸೋಣ. ಯಜಮಾನ್ ನಮಸ್ತೆ. ಈಗ ಹೇಗಿದೆ ಇಲ್ಲಿ? ಚೆನ್ನಾಗಿ ನಡೀತಾ ಇದೆಯಾ? ಓಟ್ ಯಾರಿಗೆ ಹಾಕ್ಬೇಕು ಅಂತ ಇದ್ದಾರೆ? ಭಾಳ ಜನ ಇಲ್ಲಿ ಬಂದು ಟೀ ಕುಡಿತಿರ್ತಾರಲ್ವ, ಮಾತಾಡ್ತಿರ್ತಾರೆ. ಯಾಕೆ? ಹಾಂ, ಏನು ನಡೀತಾ ಇದೆ ಜಾಸ್ತಿ? ಪ್ರಜ್ವಲ್ ಅವರ, ಎ ಮಂಜು ಅವರ? ಎರಡೂ ನಡೀತಾ ಇದೆಯಾ? ಫೈಟ್ ಇದೆಯಾ ಈ ಸಲ? ಕಷ್ಟ ಇದೆ ಇಬ್ಬರಿಗೂ? ಹಾಂ. ಓಕೆ. ಎಸ್, ಇದು ಟೀ ಅಂಗಡಿಯಲ್ಲಿ ಅವರು ಟೀ ಮಾಡ್ತಾ ಇದ್ದಾರೆ. ನಾನು ಆಮೇಲೆ ಟೀ ಕುಡಿತೀನಿ. ಉಳ್ದಂಗೆ ಆ ಕಡೆ ಒಂದು ಅಂಗಡಿ ಇದೆ, ನೋಡೋಣ. ಇಲ್ಲೊಂದಿಷ್ಟು ಜನ ಇದ್ದಂಗಿದ್ದಾರೆ. ನಮಸ್ಕಾರ ಯಜಮಾನ್ರೆ. ನಮಸ್ತೆ.
ಹೇಗಿದೆ ಈಗ ವೋಟಿಂಗ್ ಇಲ್ಲಿ? ಯಾರಿಗೆ ವೋಟ್ ಹಾಕಬೇಕು ಅಂತ ಇದೆ? ಅವು ಬಿ ಜೆ ಪಿಗೆ ಹಾಕಬೇಕು ಅಂತ ಇದೆ. ನೀವು ಬಿ ಜೆ ಪಿಗೆ ಹಾಕ್ಬೇಕು ಅಂತ ಇದೆ. ಬಟ್ ಎ ಮಂಜು ಅವರು ಕಾಂಗ್ರೆಸ್ ಬಿಟ್ಟು ಆ ಕಡೆಯಿಂದ ಈ ಕಡೆ ಜಂಪ್ ಮಾಡ್ತಾನೆ ಇರ್ತಾರೆ ಅಂತಾರೆ. ಸರ್ ನಾವು ಇವ್ರನ್ನ ನೋಡಂಗಿಲ್ಲ. ಎ ಮಂಜು ನೋಡಲ್ವಾ? ಇವ್ರನ್ನ ಅಲ್ಲಿ ನೋಡಾಕ್ಬೇಕು ಅಷ್ಟೇ. ಯಾರನ್ನ? ಮೋದಿ ನೋಡಾಕ. ಮೋದಿ ನೋಡೋಟ್ ಹಾಕೋರು ನೀವು? ಇಲ್ಲಿ ಕ್ಯಾಂಡಿಡೇಟ್ ಅಲ್ಲ. ಕ್ಯಾಂಡಿಡೇಟ್ ಏನು ಮಾಡ್ತಾರೆ ಸರ್? ಅಲ್ಲಿ ಗೆದ್ದಿರ್ತಾರೆ ನಿಮ್ಮ ಹಾಸನದಲ್ಲಿ. ಇಲ್ಲಿಗೆ ಬಂದು ಏನು ಮಾಡ್ತಾರೆ? ಹೌದಲ್ಲ ಹೇಳಿ. ಇಲ್ಲೇನೂ ಆಗಲ್ವಾ? ನಮಸ್ಕಾರ ಯಜಮಾನ್ರೆ. ಯಾರಿಗೆ ಹಾಕ್ಬೇಕು ಅಂತ? ಹಾಂ, ಎಲ್ಲ ಅಲ್ಲೇ ಅಲ್ವಾ? ಓಟ್ ಇದೆಯಲ್ಲ ಈ ಸಲ ಬಿ ಜೆ ಪಿನಾ? ಯಾಕೆ ಪ್ರಜ್ವಲ್ ಯಾಕೆ ಬೇಡ? ಪ್ರಜ್ವಲ್ ರೇವಣ್ಣ ಯಾಕೆ ಬೇಡ? ಮಾಡ್ತಾ ಇದಾರಲ್ಲ ಎಲ್ಲ. ಯಾರು? ನಮ್ಮ ರೇವಣ್ಣರು ಮಾಡ್ತಾ ಇದ್ದಾರಾ? ಮತ್ತೆ ಅದಕ್ಕೆ ಬಿ ಜೆ ಪಿಗೆ ಯಾಕೆ ಹಾಕ್ತೀರಾ ಮತ್ತೆ? ಹಾಕ್ಲೇಬೇಕು. ಹಂಗ, ಸರಿ, ಓಕೆ. ನಮಸ್ಕಾರ ಸರ್. ಹೇಳಲ್ಲ. ಹಾಂ ಹಾಂ, ದೇಶಕ್ಕೆ ಮೋದಿ ಬೇಕಷ್ಟೇ. ದೇಶಕ್ಕೆ ಮೋದಿ ಬೇಕು. ಯಾರಿಗೆ ಹಾಕ್ತೀರಾ ಅಂತ ಹೇಳಲ್ಲ. ಇಲ್ಲಿ ಹೆಂಗೆ ನಡೆಯುತ್ತೆ ನಿಮ್ಮ ಹತ್ರ ಅಂಗಡಿಗೆ ಬಂದಾಗ? ಜಾಸ್ತಿ ಬಿ ಜೆ ಪಿ ಇದೆಯಾ? ಓಕೆ, ತಿಂಡಿ ತಿಂತಾ ಇದ್ದಾರೆ ಸಾಹೇಬರು. ನಮಸ್ಕಾರ ಸರ್. ಹಾಂ, ಯಾರಿಗೆ ಹಾಕಬೇಕು ಅಂತ ಇದೆ ಓಟು? ಮೋದಿ. ಯಾಕೆ? ಮೋದಿ ಫ್ಯಾನ್ಸು, ಅದಕ್ಕೆ ಮೋದಿಗೆ ಹಾಕ್ಬೇಕು. ಚೆನ್ನಾಗಿದೆ ಇದೊಂದು ರೀತಿಯಾಗಿ. ಯಾರಾದರೂ ನಿಂತ್ಕೊಳ್ಳಿ, ನಮಗೆ ಇಲ್ಲಿರೋ ಅಭ್ಯರ್ಥಿ ಮುಖ್ಯ ಅಲ್ಲ, ನಮಗೆ ಮೋದಿನೇ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಕೆಲವರು ಮೋದಿಯನ್ನು ನೋಡಿಕೊಂಡೇ ಓಟ್ ಹಾಕುವಂಥ ಜನ ಭಾಳಷ್ಟು ಕಡೆ ಸಿಗ್ತಾ ಇದ್ದಾರೆ. ಬಟ್ ಕೆಲವು ಕಡೆ ಇಲ್ಲ, ದೇವೇಗೌಡರು ಮೊಮ್ಮಗ ನಿಲ್ಸಿದ್ದಾರೆ, ನಾವು ಅವ್ರಿಗೆ ಕೊಡಬೇಕು ಅಂತ ಹೇಳ್ತಿದ್ದಾರೆ. ನನ್ನ ಟೀ ರೆಡಿ ಆಗಿದೆ ಅಂತ ಕಾಣಿಸುತ್ತೆ, ಒಂದು ಟೀನು ಕುಡ್ಕೊಂಡು ಬಿಡೋಣ. ಆದರೆ ಒಂದು ಮಾತನ್ನು ಜನ ಹೇಳ್ತಾ ಇರೋದು, ಅಭಿವೃದ್ಧಿ ಮಾಡಿದ್ದಾರೆ ದೇವೇಗೌಡರು, ಬಟ್ ಮೊಮ್ಮಗ ಮಾಡ್ತಾರಂತ ಏನು ಗ್ಯಾರಂಟಿ ಅನ್ನೋ ಪ್ರಶ್ನೆಯನ್ನು ಕೆಲ ಜನ ಹೇಳ್ತಾ ಇದ್ದಾರೆ. ಬಟ್ ಅವಕಾಶ ಕೊಡ್ತೀನಿ ಅಂದಾಗ ಇಲ್ಲ, ನಾವು ಮೋದಿನ ನೋಡ್ಕೊಂಡೆ ಓಟ್ ಹಾಕ್ತೀವಿ ಅನ್ನೋದು ಇನ್ನೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಏನೇನಾಗಲಿ ಟಫ್ ಅಂತೂ ಕಾಣಿಸ್ಕೊಳ್ತಾ ಇದೆ ಮೇಲ್ನೋಟಕ್ಕೆ. ಕೆಲವರು ಮೋದಿ, ಕೆಲವರು ದೇವೇಗೌಡರು, ಕೆಲವರು ಪ್ರಜ್ವಲ್ ರೇವಣ್ಣ ಈ ರೀತಿಯಾಗಿದ್ದಾರೆ. ನನಗೂ ಕೂಡ ಟೀ ರೆಡಿಯಾಗಿದೆ. ಟೀ ಕುಡಿದ್ಬಿಟ್ಟು ನಮ್ಮ ಬುಲೆಟ್ ರಿಪೋರ್ಟರ್ ಪಯಣವನ್ನು ಮುಂದೆ ಸಾಗಿಸೋಣ. ಓಕೆ, ಸಕಲೇಶ್ಪುರಕ್ಕೆ ಬಂದು ತಲುಪಿದ್ದೀವಿ. ಸಕಲೇಶ್ಪುರದಲ್ಲಿ ಒಂದು ಬಸ್ ತಂಗುದಾಣ ಇದೆ ಪ್ರಯಾಣಿಕರಿಗೋಸ್ಕರ. ಅದನ್ನು ಸ್ವಲ್ಪ ಮಾತಾಡಿಸಿ ಮತ್ತೆ ನನ್ನ ಬುಲೆಟ್ ರಿಪೋರ್ಟನ್ನು ಮುಂದುವರಿಸ್ತೀನಿ. ಸದ್ಯಕ್ಕೆ ಒಂದು ಬಸ್ ತಂಗುದಾಣಕ್ಕೆ ಬಂದಿದ್ದೀನಿ. ಜನ ಇದ್ದಾರೆ. ಯಾರಿಗಿದೆ ಸರ್ ಮೇಡಮ್ ಅವರು? ಈ ಸರಿ ಮೋದಿಗೆ. ಯಾಕೆ? ದೇವೇಗೌಡರು ಮೊಮ್ಮಗ ನಿಂತಿದ್ದಾರೆ. ನಾವು ಅವಾಗ್ಲಿಂದ ಮೋದಿಗೆ ಆಗ್ತಾ ಇರೋದು, ಮೋದಿಗೆ ಆಗ್ತೀವಿ. ಎ ಮಂಜು ಅವ್ರು ನೋಡಾಕಲ್ವಾ? ಮೋದಿಗೆ ಈ ಸರಿ. ಯಾರು ನಿಂತಿದ್ದಾರೆ ಬಿಜೆಪಿಯಿಂದ? ಎ ಮಂಜು ಅವರೇ ನಿಂತಿದ್ದಾರೆ. ಅವ್ರನ್ನೇನು ನೋಡಕ್ ಹೋಗಲ್ಲ, ಮೋದಿ ಬರಬೇಕು ಅಷ್ಟೇ ನಿಮ್ದು. ಓಕೆ, ನಮಸ್ಕಾರ ಸರ್. ಒಂದು ಮೋದಿ ಅವರಿಗೆ ಸರ್. ಮೋದಿ ಅವರಿಗೆ ಯಾಕೆ ಹಂಗೆ? ದೇಶದ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿದ್ರೆ ಮೋದಿ ಅವ್ರು ಬೇಕು ಅಂತ ಅಷ್ಟೇ. ಯಾಕೆ ಪ್ರಜ್ವಲ್ ಅವ್ರು ನೋಡಲ್ವಾ? ಯುವಕರಿಗೆ ದೇಶದ ಬಗ್ಗೆ ಏನು ಗೊತ್ತು? ಈಗ ರಾಜಕೀಯದ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರಬೇಕು. ದೇಶದ ಬಗ್ಗೆ ದೇಶನ ಹೇಗೆ ಮುನ್ನಡೆಸ್ಬೇಕನ್ನೋ ಒಂದು ಕೆಪಬಲ್ ಇರಬೇಕು. ಆ ನಿಟ್ಟಿನಲ್ಲಿ ನೋಡೋದಾದರೆ ಮೋದಿ ಇಸ್ ದ ರೈಟ್ ಪರ್ಸನ್. ಸೊ ಇಲ್ಲ ಸರ್, ನಾವು ನರೇಂದ್ರ ಮೋದಿಗೆ ಹಾಕೋದು. ಮೋದಿ ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು, ಪ್ರತಿಯೊಂದೂ ಮಾಡಿದ್ದಾರೆ. ಈ ದೇಶ ಇಂಪ್ರೂವ್ಮೆಂಟ್ ಆಗೋಕ್ಕೆ ಮೋದಿನೇ ಕಾರಣ. 60 ವರ್ಷದಿಂದ ಕಾಂಗ್ರೆಸ್ ಆಗಲಿ JDS ಆಗಲಿ ಏನು ಮಾಡಿಲ್ಲ. ಬಡವರಿಗೆ ಅಂತ ಇಲ್ಲಿ ಒಂದು ನಿವೇಶನೂ ಒಂದು ಕೊಟ್ಟಿಲ್ಲ. JDS ಹಾಸನ ಅಭಿವೃದ್ಧಿ ಮಾಡಿದ್ದಾರೆ ಸರ್. ಸಕಲೇಶ್ಪುರದಲ್ಲಿ ಬಡವರಿಗೆ ಏನಂತ ಕೊಟ್ಟಿದ್ದಾರೆ? ಎಷ್ಟೋ ಸತಿ ನಾವು ಅರ್ಜಿ ಇದನ್ನೆಲ್ಲ ಹಾಕಿದ್ದೀವಿ, ಏನೂ ಮಾಡಿಲ್ಲ. ಅದಕ್ಕೋಸ್ಕರ ಇವತ್ತು ಈ ಸತಿ ಮೋದಿಜಿನೇ ನಾವು ಗೆಲ್ಲಿಸಬೇಕು. ಸರ್ ನಮಸ್ಕಾರ. ಏನು ಕತೆ ಈಗ ಸಕಲೇಶ್ಪುರದಲ್ಲಿ? JDS ಏನಂತಾರೆ ಆಟೋದಲ್ಲಿ ಕೂತವರೆಲ್ಲ? JDS ಹೇಳ್ತಾರೆ, ಮೋದಿ ಬಗ್ಗೆ ಹೇಳ್ತಾರೆ. ಹಾಂ, ಯಾವ ಬಗ್ಗೆ ಬರಂಗಿಲ್ಲ ಸರ್. ಯಾರಿಗೆ ಹಾಕ್ತೀನಿ ಅಂತಾರೆ? ಎಲ್ಲ ಕೆಲವು JDS ಆಗ್ತೀವಿ ಅಂತ ಹೇಳ್ತಾರೆ, ಮೋದಿಗೆ ಆಗ್ತೀವಿ ಅಂತಾರೆ. ಓಕೆ, ಆ ಕಡೆ ಒಬ್ರು ಆಟೋದವ್ರು ಇದ್ದಾರೆ, ಮಾತಾಡಿಸ್ತೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಏನು ನಡೀತಾ ಇದೆ ಸಕಲೇಶ್ಪುರದಲ್ಲಿ? ಹಾಸನದೆಲ್ಲ ಅಲ್ಲಿ ಯಾವ್ದಾರ ನಡೀಲಿ, ನಮಗೆ BJP ಮೋದಿ ಸರ್ಕಾರನೇ ಬರಬೇಕು. ಯಾಕೆ ಅಂತಂದ್ರೆ ಅವರು ದೃಢವಾದ ನಿರ್ಧಾರಗಳನ್ನ ತಂತಾರೆ ಯಾವುದೇ ವಿಚಾರದಲ್ಲೂ. ಮೋದಿ ಇಸ್ ದ ಬೆಸ್ಟ್. ಓಕೆ, ರೈಟ್. ಇದಿಷ್ಟು ಬಸ್ ತಂಗುದಾಣದಲ್ಲಿ ಆಟೋ ಮತ್ತು ಪ್ರಯಾಣಿಕರನ್ನ ಒಂದಿಷ್ಟು ಮಾತಾಡಿಸಿದೆ. ಹಾಗೆ ಮುಂದೆ ಹೋಗೋಣ. ಒಂದಿಷ್ಟು ಜನ ಎಲ್ಲಾದರೂ ಸಿಗ್ತಾರಾ ಏನು ಅಂತ ಹೇಳಿ. ಹೇಗಿದೆ ಸಕಲೇಶ್ಪುರ ಇನ್ನೇನು ಸರ್, ದಳನೂ ಇದೆ, BJP ಇದೆ. ಫೈಟ್ ಇದೆ ಸರ್. ಮಂಜಣ್ಣಗಿದೆ ಮತ್ತು ದೇವೇಗೌಡರ ಮಗನಿಗಿದೆ. ಏನು ದೇವೇಗೌಡರ ಮಗನಿಗೆ ಅಂದರೆ ಮೊಮ್ಮಗನಿಗೆ ಏನು ನೋಡಿ ಓಟ್ ಹಾಕ್ತಾರೆ? ಏನು ಸಹ ಮುಂಜಿಂದ ಅವರು ಹಳೆ ಇದಲ್ವಾ, ಹಳೆ ಹುಲಿ ಅಲ್ವಾ, ಹಂಗಾಗಿ ಹಳಬ್ರಿಗೆ ಒಂದು ಓಟ್. ಮಂಜುನ ಏನು ನೋಡಿ ಓಟ್ ಹಾಕ್ತಾರೆ? ಅವರು ರಾಜಕೀಯದಲ್ಲಿ ನಿಂತಾರಲ್ವಾ, ಕಾಂಗ್ರೆಸ್ ಬಂದವರು, ಹಂಗಾಗಿ ಜನ ಅದನ್ನು ಯೋಚನೆ ಮಾಡ್ತಾರೆ. ಹೌದೌದು.
ಹೌದು ಮತ್ತೆ ಬೇರೆ ಇನ್ನೇನು ಕೋಪ ಇದೆಯಾ ಜನಕ್ಕೆ? ಇದೆ ಸ್ವಲ್ಪ, ಮತ್ತು ಒಳ್ಳೆ ಜನ ಅಂತ ಹೇಳ್ತಾರೆ. ಆ ಕಡೆ ಎಲ್ಲ ಅವ್ರು ಒಳ್ಳೆ ಜನ ಅಂತಾರೆ, ನಮ್ಮ ಸಕಲೇಶ್ಪುರ ನಾವು ಒಳ್ಳೆ ಜನ ಅಂತೀವಿ ಹಂಗೆ. ಸರ್ BJPಗೆ ಇಲ್ಲಿ ಗೆಲ್ಲೋದು ಈ ಸಲ. ಯಾಕೆ? ಮಂಜುಗೆಲ್ಲ ಚೆನ್ನಾಗಿದೆ. ಅಭಿವೃದ್ಧಿ ಮಾಡಿದ್ದಾರೆ ಹಾಸನ. ಏನೂ ಇಲ್ಲ ಸರ್, ಏನೂ ಮಾಡಿಲ್ಲ. ಸಕಲೇಶ್ಪುರಕ್ಕೆ ಎಂಥದ್ದು ಮಾಡಿಲ್ಲ ಅವರು. ಸುಮ್ಮನೆ ಹಾಸನ ಡಿಸ್ಟಿಕ್ಕು ಒಳ್ಳೆ ಡಿಸ್ಟಿಕ್, ಒಳ್ಳೆ ನರಸೀಪುರ ಹಾಸನ ಡಿಸ್ಟಿಕ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಸಕಲೇಶ್ಪುರಕ್ಕೆ ಎಂಥ ಮಣ್ಣು ಆಗಿಲ್ಲ, ರೋಡೆಲ್ಲ ಹೊಡೆದಾಕಿ ಎಂಥ ಕೆಲಸನೂ ಆಗಿಲ್ಲ. BJPನೇ ಬರೋದು. ಮೋದಿಗೆ ಏನಾರು ಆಗ್ತಾಯಿದ್ರೆ ಈ ಸಲ ದೇಶನೇ ಉಳಿಯಲ್ಲ. ಬೇಕಾದ್ರೆ ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ. ಯಾರಿಗೆ ಓಟ್ ಹಾಕ್ಬೇಕು ಅಂತ ಈ ಸಲ ಯಾರಿಗೆ ಹಾಕೋರು? ನಾವು ಈ ವರ್ಷ ಓನ್ಲಿ BJP. ಯಾಕೆ? ಯಾಕೆಂದರೆ ಮೋದಿ ಇರೋದ್ರಿಂದ ನಮ್ಮ ಇಂಡಿಯಾ ದೇಶ ಉಳ್ಕೊಂಡಿದೆ. ಯಾರಿಗೆ ಓಟ್ ಹಾಕೋದು ಈ ಸಲ? ಬಿಜೆಪಿಗೆ ಹಾಕೋಣ. ಬಿಜೆಪಿಗೆ? ಎಸ್. ಯಾಕೆ? ಯಾಕಂದ್ರೆ ಎ ಮಂಜು ಅವರು ಫೇಸ್ ಇರೋರು ಹೆಂಗ್ ಹುಡುಗರನ್ನ ಹುಡುಕ್ತಾರೆ ಅಂತಾರೆ. ಪ್ರಜ್ವಲ್ ಹೆಂಗ್ ಫೇಸ್ ಅಲ್ವಾ? ಯಂಗ್ ಫೇಸ್ ಆದರೂ ಕೂಡ ನಾವು ಬಿಜೆಪಿಯಿಂದ ಮೊದಲಿಂದ ಬಿಜೆಪಿಗೆ ಹಾಕೊಂಡು ಬರ್ತಾ ಇದ್ದೀವಿ. ಹಾಗೆ ಕುಟುಂಬ ರಾಜಕಾರಣ ಕೂಡ ಹಾಗಾಗ್ಬಿಟ್ಟು ನಾವು ಬಿಜೆಪಿಗೆ ಸರ್ತಿ ಓಟ್ ಹಾಕೋಣ ಅಂತ. ಅದೇ ನಿಮ್ದು? ಎಸ್. ನೋಡಿ ಸರ್, ನಮ್ಮ ಈ 5 ವರ್ಷದಲ್ಲಿ ಆಗಿರುವಂಥ ಅಭಿವೃದ್ಧಿ ಈ ಕೆಲವು ಸಾಮಾನ್ಯರಿಗೆ ಗೊತ್ತಾಗಲ್ಲ. ಆದರೆ ಮೋದಿಯವರು ನಮ್ಮ ರಾಷ್ಟ್ರನ ಯಾವ ಮಟ್ಟಿಗೆ ತೊಗೊಂಡು ಹೋಗಿದ್ದಾರೆ ಅಂತ ಸರ್ವೇ ಸಾಮಾನ್ಯ ಎಲ್ಲರಿಗೂ ಗೊತ್ತಾಗಿರುತ್ತೆ. ನೀವು ಮೋದಿ ನೋಡೇ ಓಟ್ ಹಾಕೋದು? ಎ ಮಂಜು ಅಲ್ಲ? ಎ ಮಂಜು ಅಲ್ಲ, ಇಲ್ಲಿ ಮೋದಿಯವರೇ ನಮಗೆ ಇಂಪಾರ್ಟೆಂಟ್. ನಿಮ್ಗೆ ಯಾರಿಗೆ ಸರ್? ನಾವು ಬಿಜೆಪಿಗೆ. ಪ್ರಜ್ವಲ್ ಯಾಕೆ ಬೇಡ? ಪ್ರಜ್ವಲ್ ಬೇಡ ಅಂತ ಏನಲ್ಲ, ಬಟ್ ಇಲ್ಲಿ ಕ್ಯಾಂಡಿಡೇಟ್ ನೋಡ್ತಾ ಇಲ್ಲ. ಅದೇ ನರೇಂದ್ರ ಮೋದಿನೇ ನೋಡ್ತಾ ಇರೋದು ಎಲ್ಲರೂ. ಕ್ಯಾಂಡಿಡೇಟ್ ನೋಡ್ತಾ ಇಲ್ಲ. ಕಷ್ಟ ಇದೆಯಾ ಪ್ರಜ್ವಲ್ ಅವರಿಗೆ? ಇದೆ, ಕಷ್ಟ ಇದೆ, ತುಂಬ ಕಷ್ಟ ಇದೆ. ಬಟ್ ಆದರೂ ಟಫ್ ಫೈಟ್ ಇದೆ ಇಬ್ರಿಗೂ. ದೇವೇಗೌಡರಿಗೆ ನಿಂತ್ಕೊಂಡಿದ್ರೆ ಆಗೋದು, ಗೌಡ್ರಿಗೆ ಆಗ್ತಿದ್ರು. ಪ್ರಜ್ವಲ್ ನಿಂತಿದ್ದಕ್ಕೆ ಕಷ್ಟನಾ? ಇದು ಬುಲೆಟ್ ರಿಪೋರ್ಟರ್ ಪಯಣವನ್ನು ಮುಂದುವರಿಸ್ತೀನಿ ನಾನು. ಬನ್ನಿ ನನ್ನ ಜೊತೆಗೆ. ಓಕೆ, ಒಂದು ಕಾಫಿ ಎಸ್ಟೇಟಿಗೆ ಬಂದಿದ್ದೀನಿ. ಒಬ್ಬರು ಇದ್ದಾರೆ, ಮಾತಾಡಿಸ್ತೀನಿ ಅವ್ರ ಜೊತೆಗೆ. ಬನ್ನಿ, ಮೇಲ್ಗಡೆ ಇದ್ದಾರೆ, ಅವ್ರ ಜೊತೆ ಹಾಕೊಂಡು. ನಮಸ್ಕಾರ ಸರ್, ನಿಮ್ಮ ಹೆಸರು? ಧರ್ಮೇಶ್. ಓಕೆ, ಧರ್ಮೇಶ್ ಅವರೇ, ಎಷ್ಟು ನಿಮ್ಮದೇ ಅಲ್ವಾ ಎಲ್ಲ? ಹೌದು. ಓಕೆ, ಈ ಏನಾಗ್ತಾ ಇದೆ ರಾಜಕೀಯ? ರಾಜಕೀಯ ಅಂದರೆ ಇಲ್ಲಿ ಎಲ್ಲ ಮೋದಿ ಅಲ್ಲ ಸರ್. ಯಾಕೆ ದೇವೇಗೌಡರು ಇಲ್ವಾ? ದೇವೇಗೌಡರು ಕುಟುಂಬ ರಾಜಕಾರಣ, ಅದಕ್ಕೋಸ್ಕರ ಯಾರು ಮಾಡ್ತಾ ಇಲ್ಲ, ಎಲ್ಲ ಮೋದಿಗೋಸ್ಕರ ಮಾಡ್ತಿದ್ದಾರೆ. ಎ ಮಂಜು ಅವ್ರು ನೋಡ್ತಾ ಇಲ್ವಾ ಇಲ್ಲಿ? ಎ ಮಂಜು ಅವರು ಮಾಡ್ತಾರೆ, ಈ ಸಲ ಅವ್ರನ್ನೇ ವಿನ್ ಮಾಡ್ತಾರೆ. ಸರಿ ಸರಿ, ಮೋದಿಗಾಗಿ ಅಲ್ಲ, ಈಗ ಮೋದಿ ನೋಡ್ತಾ ಇದಾರ, ಎ ಮಂಜು ನೋಡ್ತಾ ಇದಾರೆ? ಮೋದಿಗಾಗಿ ಅವ್ರನ್ನ ಮಾಡ್ತಾರೆ ಸರ್, ಮೋದಿಗೋಸ್ಕರ. ಈಗ ಎ ಮಂಜು ಅವ್ರು ಕಾಂಗ್ರೆಸ್ ಇಂದ ಬರೀ ಪಕ್ಷ ಜಿಗಿತಾರೆ, ಅವ್ರಿಗೆ ಯಾಕೆ ಹಾಕ್ಬೇಕು ಅನ್ನೋರು ಇದ್ದಾರೆ. ಇಲ್ಲ ಸರ್, ಈ ಸಲ ಪೂರ್ತಿ ಮೋದಿ ಅಲ್ಲ ಇದೆ, ಮೋದಿಗೋಸ್ಕರ ಮಾಡ್ತಾರೆ ಸರ್. ಎ ಮಂಜುಗೋಸ್ಕರ ಅಲ್ಲ ಇದು? ಮಂಜುಗೋಸ್ಕರ ಇಲ್ಲ, ಅವ್ರ ಪಕ್ಷದಿಂದ ಪಕ್ಷಕ್ಕೆ ಬಂದು ಅವರಿಗೋಸ್ಕರ ಮಾಡ್ತಿಲ್ಲ, ಮೋದಿಗೋಸ್ಕರ ಮಾಡ್ತಿದ್ದಾರೆ. ಮೋದಿಗೋಸ್ಕರ ಮಾಡ್ತಾರೆ. ಓಕೆ. ಓ, ಇಲ್ಲೆಲ್ಲ ಕೆಲಸ ಮಾಡೋರಿದ್ದಾರೆ. ಅಮ್ಮ ನಮಸ್ಕಾರ. ಸಲ ಯಾರಿಗೆ ಓಟ್ ಹಾಕ್ಬೇಕು ಅಂತ ಇದೆ? ನಮಗೆ ಹಾ, ಗೊತ್ತಿಲ್ಲ. ಮೋದಿ ಸರ್ ಯಾರು? ಮೋದಿ ಸರ್ ಬರ್ಬೇಕು ಸರ್. ಯಾಕೆ? ಅವರು ಆದ್ರೆ ಈಗ ಬಡವರಿಗೆಲ್ಲ ಕೊಟ್ಟಿದ್ದಾರೆ, ದುಡ್ಡು ಎಲ್ಲ 1000 ರೂಪಾಯಿ ಮಾಡಿದ್ದಾರೆ. ಮುದುಕರಿಗೆಲ್ಲ, ವಿಧವೆಯವರಿಗೆಲ್ಲ ದುಡ್ಡು ಕೊಟ್ಟಿದ್ದಾರೆ, ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಮಾಡಲ್ವಾ? ಮಾಡ್ಬೋದು, ಇಲ್ಲ ಅಂತ ನಾವ್ ಹೇಳಲ್ಲ. ಇವರಾದ್ರೆ ಎದುರುಗಡೆ ಕಾಣ್ತಾ ಇದ್ದಾರೆ ಅಷ್ಟೇ ಸರ್. ಅಷ್ಟೇ. ಸೊ ನಿಮ್ ಓಟ್ ಈಗ ಬಿಜೆಪಿಗ? ಎಲ್ಲಿಗಾದ್ರೂ ಸರಿ, ಅವ್ರಿಗೆ ಅಂತ ನಾವ್ ಯಾರಿಗೆ? ನಾವು ಬಿಜೆಪಿಗೆ ಹಾಕೋದು. ಬಿಜೆಪಿಗೆ ಹಾಕೋದು? ಯಾಕೆ? ಮದುವೆಗೆ ನನಗೆ 26 ವರ್ಷ ಆಗಿತ್ತು. ಅವಾಗ ಮನೆ ಮಾರಿದ್ರು, ಅವಾಗ ನಾದ್ನಿ ಅವರಿಗೆಲ್ಲ ಮದುವೆ ಮಾಡಿ ಮನೆ ಮಾರಿ ಮದುವೆ ಮಾಡಿ. ಮನೆ ಇದ್ದಿಲ್ಲ ನನಗೆ, ಒಂದು 3 ವರ್ಷ ತೋಟನೇ ತಿರುಗಿತ್ತು. ಅವರೇ ಮನೆ ಮಾಡಿ ಕೊಟ್ಟಿದ್ದು ನಮಗೆ. ಎಲ್ಲಿ ಸುತ್ಕೊಂಡು ಹೋದ್ರು ಮನೆಗೆ ಹೋಗ್ತೀವಲ್ಲ, ಅದು ಇರ್ಲೇಬೇಕು ನಮಗೆ. ಅದು ನಾನು ಸಾಯೋ ತನಕ ಅವ್ರಿಗೆ ಹೋಗ್ತೀನಿ. ಸಾಯೋ ತನಕನೂ ಅವ್ರಿಗೆ ಅವ್ರು ಕೊಡ್ಲಿ ಬಿಡ್ಲಿ, ನಮಗೆ ಅದಿಲ್ಲ. ಮನೆ ಇದೆಯಲ್ಲ ಸರ್. ಮನೆ ಕೊಟ್ರ ನಿಮ್ಗೆ? ಮನೆ ಮಾರಿ ಕೊಟ್ಟು. ಓಹೋ, ಅದಕ್ಕೋಸ್ಕರ ಓಟ್ ಹಾಕೋದೀಗ. JDS ಕಾಂಗ್ರೆಸ್ ಏನಿಲ್ವಾ? ಅದ್ರ ಬಗ್ಗೆ ನಾನು ಇದು ಮಾಡಿಲ್ಲ, ಮಾತಾಡಲ್ಲ ನೀವು. ಓಕೆ ಅಮ್ಮ, ನಿಮ್ದು? ನಾವೆಲ್ಲ ಬಿಜೆಪಿಗೆ ಹಾಕೋದು. ಯಾಕೆ JDS ಕಾಂಗ್ರೆಸ್ ಯಾವ್ದು ಇಲ್ವಾ? ಅದಕ್ಕೆ ಆಗ್ತಾ ಇರೋದು. ಯಾಕೆ ಹಂಗೆ? ನಮ್ಮೂರಲ್ಲಿ ಅದೇ ಕಾಂಗ್ರೆಸ್. ಬಿಜೆಪಿನಾ? ಓಹೋ, ಸರಿ. ಅವ್ರು ಹೇಳ್ತಾ ಇರೋದಷ್ಟೇ, ನಮ್ದು ಬಿಜೆಪಿನೇ ಅಂತಿದ್ದಾರೆ. ಆ ಕಡೆ ಒಂದಿಷ್ಟು ಜನ ಇದ್ದಾರೆ, ನೋಡೋಣ ಅವ್ರನ್ನೂ ಮಾತಾಡ್ಸ್ಕೊಂಡು. ತುಂಬ ಜನ ಇದ್ದೀರಾ ಇಲ್ಲಿ? ನಮಸ್ಕಾರ ಅಕ್ಕ. ಏನು ಕಟಾವ ಇದು? ಈಗ ಚಿಗಿತಿಯಲ್ಲ, ಅದಕ್ಕೆ ಮಳೆ ಬಂದಾಗ. ಯಾರಿಗೆ ಓಟ್ ಈ ಸಲ? ಬಿಜೆಪಿಗ? ಯಾಕೆ? ಅವ್ರಿಗೆ ಹಾಕೋರಾ? ಓಕೆ ಓಕೆ ಓಕೆ, ಸಾಕು. ಮುಂದೆ ಹೋಗೋಣ. ಮುಂದೆ ಇನ್ನೊಂದಿಷ್ಟು ಜನ ಸಿಕ್ಕರೆ ಮಾತಾಡ್ಸೋಣ. ಇದಿಷ್ಟು ಒಂದು ಕಾಫಿ ಎಸ್ಟೇಟ್ ನಮಗೆ ಸಕಲೇಶ್ಪುರದ ಆಚೆ ಬಂದ್ವಿ, ಹಾಗೆ ಸಿಕ್ಕರು ಮಾತಾಡಿಸ್ತಾ ಇದ್ವಿ. ಬಟ್ ಭಾಳ ಜನ ಹೇಳ್ತಾ ಇರೋದು BJPನೇ ಅಂತಿದ್ದಾರೆ, ಕಾಂಗ್ರೆಸ್ಸು JDS ಇಲ್ಲಿನೂ
ಗೊತ್ತಾಗ್ತಿಲ್ಲ. ಬಟ್ ಸಿಟಿಗಳಲ್ಲಿ ಒಂದಿಷ್ಟು ಬೇರೆ ರೀತಿಯಾಗಿದೆ. ದೇವೇಗೌಡರಿಗೂ ಇದೆ, ಇನ್ನೊಂದು ಕಡೆ ಬಿ ಜೆ ಪಿಗೂ ಇದೆ. ಬಟ್ ಒಂದೇ ಮಾತು ಹೇಳೋದು, ಮಂಜು ಅಲ್ಲ, ಮೋದಿನ ನೋಡೇ ಓಟ್ ಹಾಕೋದು ನಾವನ್ನು ಮಾತಾಡ್ತಾ ಇದ್ದಾರೆ. ಬಟ್ ದೇವೇಗೌಡರ ವಿಚಾರದಲ್ಲಿ ಅವರು ಸ್ಪರ್ಧಿಸಿದರೆ ಒಂಚೂರು ಇದು ಲಾಭ ಆಗ್ತಾ ಇತ್ತು. ಬಟ್ ಈ ಬಾರಿ ಅವರು ಸ್ಪರ್ಧಿಸ್ತಾ ಇಲ್ಲ, ಮೊಮ್ಮಗನಿಗೆ ಕೊಟ್ಟಿದ್ದಕ್ಕೆ ನಮ್ಗೊಂಚೂರು ಬೇಸರ ಇದೆ ಅನ್ನೋರು ಭಾಳ ಜನ ಇದ್ದಾರೆ. ಬನ್ನಿ ಮುಂದೆ ಹೋಗೋಣ ನಮ್ಮ ಬುಲೆಟ್ ರಿಪೋರ್ಟರ್ ಪಯಣದಲ್ಲಿ. ಹಾಸನದ್ದು ಒಂದು ರೀತಿಯಾದಂಥ ವಿಚಿತ್ರವಾದಂಥ ವಾತಾವರಣ, ಜೊತೆಗೆ ರಾಜಕೀಯದ್ದು ವಿಚಿತ್ರವಾಗಿರೋದು. ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ಬಂದು ಮಂಜು ನಿಂತ್ಕೊಳ್ತಾರೆ. ಮುಂಚೆ ನಾನು ಬಿ ಜೆ ಪಿಯಲ್ಲೇ ಇದ್ದೆ ಅಂತ ಹೇಳ್ತಾರೆ. ಮಗದೊಂದು ರೀತಿಯಾಗಿ ಕ್ಲೈಮೇಟ್ ನೋಡೋದಾದರೆ ನಿಮಗೆ 3 ರೀತಿಯಾದಂಥ ಕ್ಲೈಮೇಟ್ಗಳು, ಮಲೆನಾಡು, ಅರೆ ಮಲೆನಾಡು, ಇನ್ನೊಂದು ಬಯಲುಸೀಮೆ, ಈ 3 ಕೂಡ ಹಾಸನದಲ್ಲಿ ಸಿಗುತ್ತೆ. ಹಾಗೆಯೇ ರಾಜಕೀಯ ಕೂಡ. ಒಂದು ಕಡೆ ಸಂಪೂರ್ಣವಾಗಿ ದೇವೇಗೌಡರನ್ನ ನಂಬುವಂಥ ಜನ ಇದ್ದಾರೆ, ಇನ್ನೊಂದು ಕಡೆ ಸಂಪೂರ್ಣವಾಗಿ ಮೋದಿಯನ್ನು ನಂಬುವಂಥ ಜನ ಇದ್ದಾರೆ, ಇನ್ನೊಂದಿಷ್ಟು ಜನ ಅರೆ ಮಲೆನಾಡಿನ ರೀತಿಯಲ್ಲಿ ಮೋದಿನೂ ಅಂತಾರೆ, ದೇವೇಗೌಡರನ್ನು ಅಂತಾರೆ. ಸೊ ಈ ಜನ ಹೇಗೆ ಓಟ್ ಹಾಕ್ತಾರೆ, ಯಾರಿಗೆ ಓಟ್ ಹಾಕ್ತಾರೆ ಅನ್ನೋದು ಭಾಳ ಕಷ್ಟ ಇದೆ. ಬಟ್ ಸಕಲೇಶ್ಪುರದಲ್ಲಂತೂ ಎರಡು ಟಫ್ ಆಗಿ ಜನ ಮಾತಾಡ್ತಾ ಇದ್ದಾರೆ. ನನ್ನ ಬುಲೆಟ್ ಪಯಣವನ್ನು ಹಾಗೆ ಮುಂದುವರಿಸ್ತಾ ಇದ್ದೀನಿ. ಇನ್ನೂ ಜನ ಸಿಕ್ಕರೆ ಹಾಗೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ನನ್ನ ಬುಲೆಟ್ ಪಯಣದಲ್ಲಿ. ಓಕೆ, ಕಾಫಿ ಎಸ್ಟೇಟ್ಗಳ ಮಧ್ಯದಲ್ಲಿ ಒಂದು ಹಳ್ಳಿ ಮನೆ ಅಂತ ಇದೆ. ಅದು ಊಟ, ಟೀ, ಕಾಫಿ, ತಿಂಡಿ ಎಲ್ಲ ಇದೆ. ಸೊ ಇಲ್ಲಿದ್ದಾರೆ, ಅವ್ರನ್ನು ಮಾತಾಡಿಸ್ತೀನಿ ನಾನು. ಬನ್ನಿ ಮಾತಾಡ್ಸೋಣ, ಏನು ಹೇಳ್ತಾರೆ ಅವರ ಪೊಲಿಟಿಕಲ್ ಆಗಿ ಏನು ಹೇಳ್ತಾರೆ, ರಾಜಕೀಯ ಯಾರಿಗೆ ಓಟ್ ಹಾಕಬೇಕು ಅಂತಾರೆ ನೋಡೋಣ. ಈಗ ಓಟ್ ಯಾರಿಗೆ ಹಾಕಬೇಕು ಅನ್ಸುತ್ತೆ ರಾಜಕೀಯ? ಇನ್ನೂ ಡಿಸೈಡ್ ಮಾಡಿಲ್ಲ ಸರ್. ಯಾಕಾಗೆ ಅಂದ್ರೆ ಇನ್ನು ಮುಂದೆ ನೋಡೋಣ ಯಾರು ಒಳ್ಳೆ ವ್ಯಕ್ತಿಗಳು ಬರ್ತಾರೆ ಅಂತ ಕಾಯ್ತಾ ಇದೀವಿ. ಅವರಿಗೆ ಒಂದು ಓಟ್ ಹಾಕೋಣ ಅಂತ. ಯಾರು ಬರ್ತಾರೆ, ಯಾರಿದ್ದಾರೆ ಅಂತ? ನಮಗೆ ಈಗ ಸೆಂಟ್ರಲ್ ಅಲ್ಲಿ ನರೇಂದ್ರ ಮೋದಿ ಬೇಕು ಅಂತ. ಸೆಂಟ್ರಲ್ ಅಲ್ಲಿ ಇಲ್ಲಿ ನಮ್ಮವ್ರು ಇದ್ದಾರೆ, ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾರು? ದೇವೇಗೌಡರು. ಅದು ಬೇರೆ, ನಮ್ಮ ಊರು ಬಿಟ್ಟು ಹೋಗಿದ್ದಾರೆ ಈಗ. ಹಂಗಾಗಿ ಸ್ವಲ್ಪ ಬೇಜಾರಿದೆ. ದೇವೇಗೌಡರು ಬಿಟ್ಟು ಹೋಗಿದ್ದಕ್ಕೆ ಬೇಜಾರ? ಮೊಮ್ಮಗನ್ ನಿಲ್ಸಿದಾರಲ್ಲ, ಅವರು ಬೇಕಲ್ಲ ಹಿರಿಯವರು. ಹಿರಿಯರು ಇರ್ತಾರೆ, ಈಗ ಮೊಮ್ಮಗನ್ ಇನ್ನೊಂದು ಅವಕಾಶ ಕೊಡ್ತಿದಾರಲ್ಲ. ಆದ್ರೂ ಒಂದು ಹಿರಿಯವರು ಅನ್ನೋದು ನಮ್ಗೆ ಹೇಳಕ್ ಕೇಳಕ್ ಒಂದು ಜನ ಬೇಕಲ್ಲ. ಓ, ಹಂಗಿದ್ರೆ ಓಟ್ ಯಾರಿಗೆ ಸಲ? ಓಟು ಅವ್ರಿಗೆ ಅಂತಲೇ ಇದೀವಿ. ಇನ್ನೂ ಡಿಸೈಡ್ ತಗೊಂಡಿಲ್ಲ ಸರ್. ಇನ್ನು ತಗೊಂಡಿಲ್ಲ ನೀವು? ತಗೊಂಡಿಲ್ಲ. ಹೆಂಗಿದೆ ರಾಜಕೀಯ ಈ ಸಲ ಹಾಸನದ್ದು? 50-50 ಇದೆ. 50-50? ಯಾಕೆ 50-50? ಅದು ಯಾಕೆ 100 ಆಗ್ತಿಲ್ಲ? ಈಗ ಯಾವಾಗಲೂ ದೇವೇಗೌಡರು ನಿಂತ್ಕೊಳ್ತಾ ಇದ್ರು, ಈಗ ಅವರು ತುಮಕೂರಿಗೆ ಹೋಗಿದ್ದಾರೆ. ಈಗ ದೇವೇಗೌಡರು ಅಲ್ಲಲ್ಲಿ ವರ್ಷ ಒಂದು JDS ವಿನ್ ಆಗ್ತಾ ಇತ್ತು. ಆ ಕುಟುಂಬ ರಾಜಕಾರಣ ಅದನ್ನೇ ಮುಂದುವರ್ಸ್ಕೊ ಬರ್ತಾ ಇದ್ದಾರೆ. ಹಾಗಾಗಿ ನಾವು ಪ್ರಜ್ವಲ್ ರೇವಣ್ಣಗೆ ಇನ್ನೂ ಅನುಭವ ಇಲ್ಲ, ಏನಿಲ್ಲ. ಒಂದು ಪಂಚಾಯತಿ ಕಂಟೆಸ್ಟ್ ಕೂಡ ಮಾಡಿಲ್ಲ ಅವರು. ಅವ್ರನ್ನ ತಂದು ಏಕಾಏಕಿ 8 ವರ್ಷದಿಂದ ರಾಜಕೀಯದಲ್ಲಿ ಇದ್ದಾರೆ ಅವರು. ಸತತವಾಗಿ 21 ವರ್ಷಕ್ಕೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಎಲ್ಲೂ ಗುರುತಿಸ್ಕೊಂಡಿಲ್ಲ ರಾಜಕೀಯದಲ್ಲಿ. ಅದೇ ಒಂದು ಕಾರ್ಯಕ್ರಮ ಸಮಾವೇಶ ಆಗೋದು ಏನು ಇಲ್ಲ. ಈಗ ಇದ್ದಕ್ಕಿದ್ದಾಗೆ ಬಂದು ನಿಲ್ಲಿಸಿದ್ದಾರೆ ಕುಟುಂಬ ರಾಜಕಾರಣ. ಹಾಗಾಗಿ ನಾವು ಸತತ ಆಗಿಂದನೂ ನಾವು BJPಗೆ ವೋಟ್ ಮಾಡ್ಕೊ ಬಂದಿದ್ದೀವಿ. ನಾವು ಮೋದಿಗಾಗಿ ವೋಟ್ ಮಾಡ್ತೀವಿ. ಮೋದಿಗಾಗಿ ಅಲ್ಲ, ಮಂಜುಗಾಗಿ ಓಟ್ ಅಲ್ಲ. ಸೆಂಟ್ರಲ್ ಅಲ್ಲಿ BJP ಅಲ್ಲ, ಮಂಜುಗಾಗಿ ಓಟ್ ಅಲ್ಲ, ಮೋದಿಗಾಗಿ ಓಟು. BJPಯಿಂದ ಯಾರು ನಿಂತರು ಕೂಡ ನಾವು BJPಗೆ ವೋಟ್ ಮಾಡಿ. ಸೊ ಕಣ್ಣು ಮುಚ್ಕೊಂಡು ಹಾಕೋದು, ಮುಚ್ಕೊಂಡು BJPಗೆ ವೋಟ್ ಮಾಡಿ. ನಿಮ್ದು ಇಲ್ಲೇನಾ? ಇಲ್ಲ. ಓಕೆ, ಯಾರಿಗೆ ಓಟ್ ಹಾಕ್ಬೇಕು ಅಂತ ಇದೆ ಸಲ? ನಾವು ಇಲ್ಲಿ ಮಂಜಿಗೆ ಹಾಕ್ಬೇಕು ಅಂತ. ನಮ್ದೇ ಟಿವಿ ನೋಡ್ತಾ ಇದ್ದೀರಾ, ಪಬ್ಲಿಕ್ ಟಿವಿ? ಹೌದು. ಓಕೆ, ಇದು ಮಂಡ್ಯದ ಬಿಸಿ ಕಾವೇರಿ ಇದೆ. ಓಕೆ, ಈಗ ಹಾಸನದ ಬಿಸಿ ಹೆಂಗಿದೆ? ಈಗ 50-50 ಇದೆ. 50-50? ಅದೇನು 50-50 ಅಂತಿದ್ದೀರಾ? ಅಂದ್ರೆ ಅವ್ರೀಗ ಹೊಸಬರಾಗಿ ಸೇರಿದ್ದಾರೆ, ಇಲ್ಲಿಗೆ ಇದಾಗಿದ್ದಾರೆ. ಸೊ ಅಂದ್ರೆ ದೇವೇಗೌಡರ ಮೊಮ್ಮಗ ನಿಂತಿದ್ದಕ್ಕೆ ಮಂಜು ಅವ್ರು ಟಕ್ಕರ್ ಕೊಡ್ತಿದಾರಾ? ಕೊಡ್ತಾರೆ ಅಂತ ಭಾವಿಸ್ಬೋದು. ಹೌದಾ? ಓಹೋ, ದೇವೇಗೌಡರು ನಿಂತಿದ್ರೆ ಕಷ್ಟ ಆಗ್ತಿತ್ತಾ? ಕಷ್ಟ ಆಗೋದು ಸ್ವಲ್ಪ ಮಂಜು ಅವರಿಗೆ. ಮೊಮ್ಮಗ ನಿಂತಿದ್ದಕ್ಕೆ ಸ್ವಲ್ಪ ಇದೆ. ಒಂದೊಂದು ರೀತಿಯಾದಂಥ ಯೋಚನೆಗಳನ್ನ ಮಾಡ್ತಾರೆ. ಕ್ಯಾಂಟೀನಲ್ಲಾಯಿತು, ಕಾಫಿ ಎಸ್ಟೇಟಿಗೆ ಹೋಗೋಣ. ಕಾಫಿ ಎಸ್ಟೇಟಲ್ಲಿ ಯಾರು ಸಿಗ್ತಾರ ನೋಡ್ತೀನಿ, ಸಿಕ್ಕರೆ ಅವ್ರ ಜೊತೆಗೂ ಮಾತಾಡಿಸ್ತೀನಿ, ಏನು ಹೇಳ್ತಾರೆ, ಯಾರಿಗೆ ಓಟ್ ಹಾಕ್ತೀನಿ ಅಂತಾರೆ. ಅಂದರೆ ನೆಕ್ ಟು ನೆಕ್ ಫೈಟ್ ಕೊಡುವಂಥ ಫೈಟ್ ಹಾಸನದಲ್ಲಿ ನಡೀತಾ ಇದೆ. ದೇವೇಗೌಡರು ನಿಂತಿದ್ರೆ ಕಷ್ಟ ಆಗ್ತಾ ಇತ್ತು ಮಂಜು ಅವ್ರಿಗೆ ಅಂತಾರೆ. ಪ್ರಜ್ವಲ್ ನಿಂತಿದ್ದಕ್ಕೇ ಫೈಟ್ ಇದೆ ಅನ್ನೋ ಮಾತನ್ನು ಭಾಳ ಜನ ಹೇಳ್ತಾ ಇದ್ದಾರೆ. ಬನ್ನಿ ನನ್ನ ಜೊತೆಗೆ ಮುಂದೆ ಪಯಣವನ್ನು ಬೆಳೆಸೋಣ. ಓಕೆ, ಇಲ್ಲೊಂದು ಕಾಫಿ ಎಸ್ಟೇಟ್ ಇದ್ದಂಗೆ ಕಾಣಿಸ್ತಾ ಇದೆ. ಗಾಡಿ ಬೇರೆ ನಿಂತಿದ್ದಾವೆ ಇಲ್ಲಿ. ಮೋಸ್ಟ್ಲಿ ಯಾರೋ ಜನ ಇರಬೇಕು, ಮಾತಾಡಿಸ್ತೀನಿ. ಒಳಗಡೆ ಹೋಗೋಣ. ಅಲ್ಲಿ ಒಳಗಡೆ ಯಾರಾದರೂ ಇದ್ದರೆ ಮಾತಾಡೋಣ. ಒಂದು ರೌಂಡ್ ಒಳಗಡೆ ನೋಡ್ಕೊಂಡು ಬಂದರೆ ಆಯಿತು. ಎಸ್, ಇಲ್ಲೊಂದಿಷ್ಟು ಜನ ಇದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ಕಾಫಿ ಎಸ್ಟೇಟ್ ಒಳಗಡೆ ಇದ್ದೀರಾ? ಹೌದು ಸರ್. ಈ ತೋಟದ ಒಳಗಡೆ ರಾಜಕೀಯದ ಮಾತಾಡಬೇಕು ಅಂತ ನಮಗೆ ಏನಿದೆ ಇಲ್ಲಿ? ಸರ್, ಇಲ್ಲಿ ರಾಜಕೀಯ ಅನ್ನೋದೇನಿಲ್ಲ ಸರ್.
ನಾವು ಇಲ್ಲಿ ಕಾಫಿ ತೋಟ ನೋಡ್ಕೊಂಡು ಜೀವನ ಮಾಡ್ತಿರೋರು. ಎಲ್ಲ ಈ ಹಾಸನದಲ್ಲಿ ಕೇಳ್ತಾ ಇದ್ದೇನೆ, ನಿಮ್ಮ ಕಾಫಿ ತೋಟದಲ್ಲಿ ರಾಜಕೀಯ ಮಾಡೋಕ್ಕಾಗತ್ತಾ? ಸರ್ ಹೇಳ್ತೀರಾ, ಹಾಸನದಲ್ಲಿ ನಮಗೆ ಏನಾಗಿದೆ ಅಂತಂದ್ರೆ, ಬೇಕಾದ್ರೆ ಯಾರು ಬಡವರೊಬ್ಬರು ನಿಲ್ಸಿದ್ರು ಓಕೆ, ಓಟ್ ಹಾಕೋಣ. ಅವರು ಮಂತ್ರ ರಾಜಕಾರಣ ಮಾಡ್ತಾರೆ, ಅವ್ರಿಗೆ ಓಟ್ ಹಾಕಕ್ಕೆ ನಾವು ಸಾಧ್ಯನೇ ಇಲ್ಲ. ಲಾಸ್ಟ್ ಟೈಮ್ ಯಾರಿಗೆ ಹಾಕಿದ್ರಿ? ಲಾಸ್ಟ್ ಟೈಮ್ ಹಾಕಿದ್ದು ನಾವು ಕುಮಾರಸ್ವಾಮಿ ಅಂತ ಇಲ್ಲಿ ಒಬ್ಬರಿದ್ರು, ಅವ್ರಿಗೆ ಹಾಕಿದ್ವಿ. ಅವರು 3 ಬಾರಿ ಗೆದ್ದಿದ್ದಾರೆ ಸಕಲೇಶ್ಪುರದಲ್ಲಿ. ಆದ್ರೂ ಕೂಡ ಕೆಲಸ ಕಾರ್ಯಗಳು ಯಾವ್ದು ಸರಿಯಾಗಿ ಆಗಿಲ್ಲ. ಹಾಗಾಗಿ ನಾವು ನಿರ್ಣಯ ತಗೊಂಡಿಲ್ಲ, ಯಾವ್ದು ಹಾಕ್ಬೇಕಂತ ನಿರ್ಣಯ ತಗೊಂಡಿಲ್ಲ. ನಿಮ್ ಕಾಂಗ್ರೆಸ್ JDS? ನಾವು ಕಾಂಗ್ರೆಸ್ ಅಲ್ಲಿ ಸೀಟ್ ಇಲ್ಲಲ್ಲ ಸರ್, ಕಾಂಗ್ರೆಸ್ ಹಾಕೋಣಂತೀವಿ, ಕಾಂಗ್ರೆಸ್ ಅಲ್ಲಿ ಸೀಟ್ ಇಲ್ಲ. ಈಗ ಅದಕ್ಕೆ ನೋಡಿ ನಿರ್ಣಯ ಮಾಡ್ಬೇಕು, ಯಾವ್ದು ಹಾಕೋದು ನಾವು ನೆಕ್ಸ್ಟ್ ನಿರ್ಣಯ ಮಾಡಿ. ಇನ್ನು ಮಾಡಿಲ್ವಾ? ಮಾಡಿಲ್ಲ ಸರ್. ನಿಮ್ದು ಇನ್ನೂ ನಿರ್ಣಯ ಮಾಡಿಲ್ಲ. ಇನ್ನೂ ನಿಮ್ದು ನಿರ್ಣಯ ಆಗಿಲ್ವಾ? ನಮ್ದು ಆಗಿಲ್ಲ. ಯಾಕೆ ಪ್ರಜ್ವಲ್ ಯೂತ್ಸ್ಗಳೆಲ್ಲ ಪ್ರಜ್ವಲಿಗೆ ಹಾಕ್ಬೇಕು, ಯುವಕರು ಬರಬೇಕು ಅಂತಾರೆ. ದೇವೇಗೌಡರು ಪಾಪ ತಮ್ಮ ಸೀಟ್ ಕೊಟ್ಬಿಟ್ಕೊಡ್ರಪ್ಪ. ನಮ್ದು JDS ಅಂತ ತೀರ್ಮಾನ ಮಾಡಿದೀವಿ, ಅಂದ್ರೆ ಕೆಲಸ ಆಗಿಲ್ಲ ಮಾತ್ರ ಇಲ್ಲಿ ನಮ್ಮ. ಯಾಕೆ ಹಾಸನ ಇಷ್ಟು ಅಭಿವೃದ್ಧಿ ದೇವೇಗೌಡರು ಮಾಡಿದ್ರು? ನಮ್ಮ ಸಕಲೇಶ್ಪುರ ತಾಲೂಕಿನಲ್ಲಿ ಆಗಿಲ್ಲ, ನಮಗೆ ಸ್ವಲ್ಪ ಕೆಲವು ಕೆಲಸಗಳು ಆಗಿಲ್ಲ. ಆದ್ರೂ JDS ಅಂತ ಇದೆ ನಮಗೆ. JDS ಅಂದ್ರೆ ಕಾಂಗ್ರೆಸ್ ಇಲ್ವಲ್ಲ, ಹಾಗಾಗಿ JDS. ಸೊ ಕಾಂಗ್ರೆಸ್ ಯಾರಾದ್ರೂ ಇದ್ರೆ ಕಾಂಗ್ರೆಸ್ಗೆ ಹೋಗ್ತಿದ್ರಿ? ಹಾಗೇನಿಲ್ಲ. ಓಕೆ, ಈ ಕಡೆ ಒಂದಿಷ್ಟು ಜನ ಇದ್ದಾರೆ. ಸೊ ಹೇಗಿದೆ ಸರ್ ಈ ರಾಜಕೀಯ, ಹೇಗಿದೆ ಹಾಸನದ ರಾಜಕೀಯ? ಹಾಸನದ ರಾಜಕೀಯ ತುಂಬಾ ಕನ್ಫ್ಯೂಸಿಂಗ್ ಆಗಿದೆ. ಕನ್ಫ್ಯೂಸಿಂಗ್ ಇದೆ, ನೀವು ಹಿಂಗೆ ಹೇಳ್ತಾ ಇದ್ದೀರಾ? ಹೌದು, ಯಾಕಂದ್ರೆ ಈಗ ಎ ಮಂಜು ಅವ್ರು ಕಾಂಗ್ರೆಸ್ ಬಿಟ್ಟು BJPಗೆ ಹೋಗವ್ರೆ. ಈಗ ಅವ್ರ ಹಿಂದೆ ಕಾಂಗ್ರೆಸ್ ಅಲ್ಲಿದ್ರಲ್ಲ, ಅವ್ರೀಗ ಏನ್ ಮಾಡ್ಬೇಕೀಗ? ಮೈತ್ರಿ ಮಾಡ್ಕೊಂಡಿದಾರಲ್ಲ? ಇಲ್ಲ, ಮೈತ್ರಿ ಕಾಂಗ್ರೆಸ್ JDS ಮಾಡ್ಕೊಂಡಿದೆ. ಇವ್ರು ಕಾಂಗ್ರೆಸ್ JDS ಮೈತ್ರಿ ಮಾಡ್ಕೊಂಡಿದೆ ಅಂತ ಕಾಂಗ್ರೆಸ್ ಬಿಟ್ಟು BJPಗೆ ಹೋಗ್ಬಿಟ್ಟು ಈಗ ಎ ಮಂಜು ಕಾಂಗ್ರೆಸ್ ಅಲ್ಲಿ ಫಾಲೋವರ್ಸ್ ಇದ್ರಲ್ಲ, ಅವ್ರದ್ದು ಏನ್ ಗತಿ? ಓಕೆ, ನಿಮ್ಮ ಓಟ್ ಯಾರಿಗಿದೆ ಈ ಸಲ? ನಮ್ಮ ಓಟ್ ಹೇಳಲ್ಲ, ಇನ್ನು ಡಿಸೈಡ್ ಮಾಡಿಲ್ಲ. ಬೈತೀರಾ ಡಿಸೈಡ್ ಮಾಡಿಲ್ಲ ಅಂದ್ರೆ? ಇನ್ನು ಡಿಸೈಡ್ ಮಾಡಿಲ್ಲ. ನೋಟಾನು ಇದೆ. ನೋಟಾನು ಇದೆ. ಇನ್ನು ಡಿಸೈಡ್ ಮಾಡಿ. ನಿಮ್ದು ಸರ್? ನಮ್ದು JDS. ಯಾಕೆ JDS? ಯಾಕೆ ಅಂತ ಹೇಳಿದ್ರೆ ನಮಗೆ ಇಲ್ಲಿ ಬೇರೆ ಯಾವ ಕ್ಯಾಂಡಿಡೇಟು ಸರಿ ಇಲ್ಲ. ನಮ್ಮ ಸಕಲೇಶ್ಪುರದಲ್ಲಿ ಸುಮಾರು ಈಗ 3rd ಟರ್ಮ್ ಇದು. ನಾವು JDS. ಬಹಳ ಜನ ಹೇಳ್ತಾ ಇರೋದು ದೇವೇಗೌಡರಿಗೆ ಇಲ್ಲಿ ಹಾಸನದಲ್ಲಿ ಹೊಳೆ ನರಸೀಪುರದಲ್ಲಿ ಎಲ್ಲ ಮಾಡ್ಕೊಂಡ್ಬಿಟ್ರು, ಸಕಲೇಶ್ಪುರಕ್ಕೆ ಏನು ಮಾಡಿಲ್ಲ ಅಂತಾರೆ. ಅವ್ರು ಏನು ಮಾಡಿದ್ರು ಇಲ್ವೋ? ಈಗ ಮೋದಿ ಅವ್ರು ಬಂದ್ರು 15 ಲಕ್ಷ ಕೊಡ್ತೀನಿ ಎಲ್ಲರಿಗೂ ಅಕೌಂಟಿಗೆ ಹಾಕ್ಬಿಡ್ತೀನಿ ಅಂದ್ರು, ಕೊಟ್ಬಿಟ್ರ? ದೇಶ ಅಚ್ಚೆ ದಿನ್ನು ಅಭಿವೃದ್ಧಿ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಯಾರ್ದು ಸಾಥ್ ಕೊಡ್ತಾ ಇದ್ದಾರೆ? ಯಾರಿಗೂ ಸಾಥ್ ಕೊಟ್ಟಿಲ್ಲ, ಯಾರಿಗೂ ಸಾಥ್ ಕೊಟ್ಟಿಲ್ಲ. ನಮಗೆ ನಮ್ಮ ಲೋಕಲ್ ಲೀಡರ್ಸು ದೇವೇಗೌಡರ ಫ್ಯಾಮಿಲಿ ಇರ್ಬೋದು, ಅವರು ಫ್ಯಾಮಿಲಿ ರಾಜಕೀಯನೇ ಇರ್ಬೋದು, ಏನಾದರೂ ಇರ್ಬೋದು, ನಾವು ಪಕ್ಕಾ JDS. ನೀವು ದೇವೇಗೌಡರು ಕೊನೆ ಚುನಾವಣೆ ಅಂತಿದ್ರು, ನಿಂತಿದ್ರೆ ಚೆನ್ನಾಗಿರ್ತಿತ್ತು ಹಾಸನದಲ್ಲಿ? ಹಾಸನದಲ್ಲಿ ನಿಂತ್ರೆ ಭಾರಿ ಚಂದ ಇರ್ತಿತ್ತು. ಆದರೆ ಎ ಮಂಜು ಅವರು ಕಾಂಗ್ರೆಸ್ ಬಿಟ್ಟು ಹೋಗಿದ್ದೆ ತಪ್ಪು ಅವ್ರದ್ದು. ನನ್ನ ಪ್ರಕಾರ ಅವ್ರಿಗೆ ಬಿಟ್ಟಿದ್ದು ರಾಜಕಾರಣಿಗಳದ್ದು ನಮಗೆ ರಾಜಕೀಯ ಅಷ್ಟು ಗೊತ್ತಿಲ್ಲ. ಆದ್ರೂ ಅವರು ಬರೀ ಆ ದೇವೇಗೌಡರು ನಿಂತಿಲ್ಲ, ಯಾರೋ ಪ್ರಜ್ವಲ್ ಅಲ್ವಾ, ನಿಂತಿದ್ದಾರೆ ಅಂತ ಹೇಳ್ಬಿಟ್ಟು ಅವರು BJPಗೆ ಹೋದರು. ಮತ್ತು BJPಲಿ ಯಾರು ಬಿಟ್ಟು ಹೋದ್ರೂ ಈಗ ಪ್ರಜ್ವಲ್ ಅವ್ರಿಗೆ, ನಿಮ್ಗೆ ಈಗ ನಮಗೆ ಪ್ರಜ್ವಲ್ ಅವರೇ ಬೇಕು ಅಲ್ಲ. JDS ಇಂದ ಯಾರು ಹೊಸಬ ನೋಡದೇ ಇದ್ದವನು ಬಂದ್ರು ನಾವು JDS. ಯಾರಿಗೆ ಓಟ್ ಹಾಕ್ಬೇಕು ಅಂತ ಇದೆ ಸರ್ ಈ ಸಲ? JDSಗೆ. ಯಾಕೆ? ಪ್ರಜ್ವಲ್ ಯೂತ್ ಐಕಾನ್ ಅಂತ ನಾವು ಇದು ಮಾಡಿದ್ದೀವಿ, ಅದಕ್ಕೆ ಅವ್ರಿಗೆ ಕೊಡೋಣ ಅಂತ ಈ ಸಲ. ಸೊ ಯೂತ್ ಐಕಾನ್ ಅಂತ ನೋಡ್ತಾ ಇದ್ದೀರಾ? ದೇವೇಗೌಡರು ನಿಂತಿದ್ರೆ ದೇವೇಗೌಡ ಅವ್ರಿಗೂ ಹಾಕ್ತಿದ್ವಿ. ಅವಾಗ ಯೂತ್ ಐಕಾನ್ ಇರ್ಲಿಲ್ವಾ? ಅವರು ಹಿರಿಯರಲ್ಲ, ಅವಾಗ ಹಿರಿತನ ಬರ್ತಾ ಇತ್ತ? ಚೆನ್ನಾಗಿದೆ ನಿಮ್ ಕಾಂಬಿನೇಷನ್. ಹಿರಿತನ ಬಂದ್ರೆ ಹಿರಿತನ ನೋಡ್ತಾ ಇದ್ರಿ. ಅವರು ಸ್ವಲ್ಪ ನಮ್ಮ ಏಜ್ ಪಕ್ಕ ನಿಂತಿದ್ದಾರೆ, ಯೂತ್ ಐಕಾನ್, ಅದಕ್ಕೆ ಅವ್ರು ಕೊಡೋಣ ಅಂತ. ಅವ್ರಿಗೆ ಕೊಡೋಣ ಅಂತ. ನಿಮ್ದು ಓಟ್ ಯಾರಿಗೆ ಇದೆ ಈ ಸಲ? BSP. ಇದೇನು BSP ಹೊಸದಾಗಿ ನಿಮ್ದು? ಹೊಸದಾಗಿಲ್ಲ, ನಮ್ದು ಅದೇ BSPನೇ. ಓಹೋ, JDS ದೇವೇಗೌಡರು? ಇಲ್ಲ, ನಮ್ದು BSP ಆನೆ ಪಕ್ಷ. ಆನೆ ಪಕ್ಷ ನಿಮ್ದು? ಯಾಕೆ ಹಾಸನದಲ್ಲಿ ಆನೆ ಹಾವಳಿ ಜಾಸ್ತಿ ಅಂತನಾ? ಆನೆ ಹಾವಳಿ ಜಾಸ್ತಿನೇ ಅಂತ ಮಾಡೇ ಬೇಕಲ್ಲ ಹಾವಳಿ. ಆನೆ ಹಾವಳಿ ಇರೋದ್ರಿಂದ ಆನೆಗೆ ನೀವು ಹಾಕೋರು. BJPನೂ ಬೇಡವಾ? ಯಾವ್ದು ಬೇಡ, BSP. ನಿಮ್ದು ಯಾರಿಗೂ ಓಟ್ ಹಾಕಿ ಸಲ? ನಮ್ದು ಓಟ್ ಯಾರಿಗೂ ಇಲ್ಲ. ಯಾರಿಗೂ ಇಲ್ಲ? ಯಾಕೆಂದ್ರೆ ಒಂದ್ ರೋಡಿನ ವ್ಯವಸ್ಥೆನೇ ಇಲ್ಲ, ಒಂದ್ ನೀರಿನ ವ್ಯವಸ್ಥೆ ಇಲ್ಲ, ಓಟ್ ಕೊಟ್ಟು ಏನ್ ಪ್ರಯೋಜನ? ಸಕಲೇಶ್ಪುರದಲ್ಲಿ ಒಳ್ಳೆ ನೀರೆಲ್ಲ ಸಿಗುತ್ತೆ. ಎಲ್ಲಿ ನೀರೇ ಇಲ್ಲ ನಮ್ಮೂರಿಗೆ, ನೋಡಿಬೇಕಾದ್ರೆ ನೀರಿಲ್ಲ, ನಡೆದಾಡಕ್ ಒಂದ್ ರೋಡ್ ಕೊಟ್ಟಿಲ್ಲ. ಕುಮಾರಸ್ವಾಮಿಗೆ ಓಟ್ ಕೊಟ್ವಿ, ಈ ಸತಿ ಎಲ್ಲಿ ರೋಡ್ ಮಾಡ್ಕೊಡ್ತೀವಿ ಅಂದ್ರೆ? ಯಾವ ಕುಮಾರಸ್ವಾಮಿ? ಇಲ್ಲಿ MLA. ನಿಮ್ MLA ಕುಮಾರಸ್ವಾಮಿನ? ನಾನು CM ಕುಮಾರಸ್ವಾಮಿ ಅನ್ಕೊಂಡ್ಬಿಟ್ರೆ. ಕುಮಾರಸ್ವಾಮಿ ಅಲ್ಲ, MLA ಕುಮಾರಸ್ವಾಮಿ. MLA ಕುಮಾರಸ್ವಾಮಿನ? ಏನು ಕೊಟ್ಟೇ ಇಲ್ವಾ? ಏನು ಕೊಟ್ಟಿಲ್ಲ, ಏನ್ ಮಾಡ್ಕೊಟ್ಟಿದ್ದಾರೆ? ಸೊ ಯಾರಿಗೂ ಹಾಕಲ್ವಾ ನೀವು? ಯಾರಿಗೂ ಹಾಕಲ್ಲ. ಹಂಗೆಲ್ಲ ಮಾಡಬಾರ್ದು, ಯಾರಿಗಾದ್ರು ಒಬ್ಬರಿಗೆ ಅದ್ರ ಹಾಕಿ. ಓಕೆ, ಕಾಫಿ ಎಸ್ಟೇಟಲ್ಲಿ ನೋಡಿದ್ರಿ ಒಂದಿಷ್ಟು ಜನ ಮಾತಾಡುವಂಥ ಅಭಿಪ್ರಾಯಗಳನ್ನು.
ಕೆಲವರು ಯೂತ್ ಐಕಾನ್ ಅಂತ ಹೇಳಿ ಪ್ರಜ್ವಲ್ ಅವ್ರನ್ನ ಆಯ್ಕೆ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಯಾರನ್ನೇ ತಂದು ನಿಲ್ಲಿಸಿ JDS ಅಲ್ಲಿ ನಾವು ಅವ್ರಿಗೆ ಓಟ್ ಹಾಕ್ಬಿಡ್ತೀವಿ JDSಗೆ ಅಂತ ಹೇಳ್ತಾರೆ. ಲೈಕ್ BJPಯಲ್ಲಿ ಮೋದಿನ ನೋಡಿ ಹೆಂಗೆ ಓಟ್ ಹಾಕ್ತೀವೋ ಹಂಗೆ ನಾವು JDSನಲ್ಲೂ ಯಾರನ್ನೇ ತಂದು ನಿಲ್ಲಿಸಿ ಅವ್ರಿಗೆ ಓಟ್ ಹಾಕ್ತೀವಿ ಅಂತ. ಕೆಲವರು ದೇವೇಗೌಡರು ಬಂದರೆ ಹಿರಿತನ ನೋಡ್ಕೊಂಡೇ ಹಾಕ್ತೀವಿ, ಪ್ರಜ್ವಲ್ ಬಂದರೆ ಯೂತ್ ಅಂತ ಹೇಳಿ ಹಾಕ್ತೀವಿ ಅನ್ನೋ ಮೈಂಡ್ ಸೆಟ್ಗಳು ಬೇರೆ ಬೇರೆ ರೀತಿಯಾಗಿರುತ್ತೆ. ಬನ್ನಿ, ನಮ್ಮ ಪಯಣವಂತೂ ನಾವು ಬುಲೆಟ್ ರಿಪೋರ್ಟ್ನಲ್ಲಿ ಮುಂದುವರಿಸೋಣ. ಸದ್ಯಕ್ಕಂತೂ ಕಾಫಿ ಎಸ್ಟೇಟ್ ಸಕಲೇಶ್ಪುರದಲ್ಲಿ ನಾನು ಈ ಬುಲೆಟ್ ರಿಪೋರ್ಟ್ನ ಇಲ್ಲಿಂದ ಮುಗಿಸಿ ಮತ್ತೆ ಹಾಸನದ ಕಡೆಗೆ ಪ್ರಯಾಣವನ್ನು ಬೆಳೆಸ್ತೀನಿ. ಮತ್ತೆಲ್ಲಾದರೂ ಹಳ್ಳಿಗಳು ಸಿಕ್ಕರೆ ಹಳ್ಳಿಗಳಲ್ಲಿ ಜನರ ಮಾತಾಡ್ತೀನಿ. ಸರ್, ಏನು ನಡೀತಾ ಇದೆ ರಾಜಕೀಯ ಹಾಸನದ? ನಾವು OBCಯಲ್ಲೋ ಯಾರು ಬರೋನು ಮಾತಾಡಂಗಿಲ್ಲ, ಯಾರು ಅಲ್ಲ ಈ ಓಟ್ ಹಾಕೋದು ಯಾರಿಗೆ ಅಂತ ಈ ಸಲ ಅಲ್ಲ ನೋಡೋಣ ಸರ್. ನೀನು ಯೋಚನೆ ಮಾಡೋದಲ್ವಾ, ಈಗ ನಾವೇನಂದ್ರೆ ಈ ಸಾಮಾನ್ಯವಾಗಿ ಈಗ ಹೇಳಿಕೆ ಕೊಡೋದು ನಾವು OBCಯಲ್ ಆಗಿರೋದ್ರಿಂದ ಯಾವುದೇ ಹೇಳಿಕೆ ಯಾರು ಪರವಾಗಿ ಹೇಳಂಗಿಲ್ಲ. ಅಲ್ಲ, ನಿಮ್ಗೆ ಯಾರಿದ್ದಾರೆ ಈಗ ಸದ್ಯಕ್ಕೆ? ಅಭಿವೃದ್ಧಿ ನೋಡ್ತಾ ಇದ್ದೀರೋ ಅಥವಾ ದೇಶ ನೋಡ್ತಾ ಇದ್ದೀರೋ? ದೇಶದ ಇದನ್ನ ನೋಡ್ಬೇಕಾದ್ರೆ ಮೋದಿ ನೋಡ್ಬೇಕು. ಇಲ್ಲಿ ಪಕ್ಷ ಇದು ನೋಡೋದಾದ್ರೆ ಇಲ್ಲಿ ಸ್ಥಳೀಯರು ನೋಡ್ಬೇಕು. ನೋಡೋಣ ಸರ್ ಹೆಂಗೆ ಆಗುತ್ತೆ ಅಂತ. ಯಾವುದೇ ಹೇಳಿಕೆನೂ ಕುಲಂಕುಷ ಹೇಳಂಗಿಲ್ಲ, ಅಫಿಷಿಯಲ್ ಆಗಿರೋದ್ರಿಂದ. ಆಯ್ತು, ನೀವು ಹೇಳಂಗಿಲ್ಲ ಅಂತಿದ್ದೀರ. ಸರಿ, ಆಯ್ತು, ಓಕೆ. ಇನ್ನು ಹಾಲಿನ ಡೈರಿ ಹತ್ರ ಹೋಗೋಣ. ಹಾಲಿನ ಡೈರಿ ಹತ್ರ ಯಾರಾದರೂ ಸಿಗ್ತಾರ ನೋಡ್ತೀನಿ. ಹಾಲಿನ ಡೈರಿ ಹತ್ರ ಅವ್ರನ್ನ ಮಾತಾಡಿಸ್ತೀನಿ, ಒಂದಿಷ್ಟು ಜನ ಬರ್ತಾರೆ. ಓಕೆ, ಕೆಂಚಟ್ಟಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಆಗಮಿಸಿದ್ದೀವಿ. ಒಂದಿಷ್ಟು ಡೈರಿ ಹಾಸನ ಅಂದಮೇಲೆ ಹಾಲಿನ ವಿಚಾರದಲ್ಲಿ ಮಾತಾಡಲಿಲ್ಲ ಅಂದರೆ ಹೆಂಗೆ, ಹಾಲು ಉತ್ಪಾದಕರ ಬಗ್ಗೆ ಕೇಳಲಿಲ್ಲ ಅಂದರೆ ಹೆಂಗೆ, ಅವ್ರು ಯಾರಿಗೆ ಓಟ್ ಮಾಡ್ತಾರೆ, ಯಾವುದಕ್ಕೋಸ್ಕರ ಓಟ್ ಮಾಡ್ತಾರೆ, ಯಾರನ್ನು ನೋಡಿ ಓಟ್ ಮಾಡ್ತಾರೆ ಅನ್ನೋದನ್ನು ಕೇಳ್ತೀನಿ. ಭಾಳಷ್ಟು ಜನ ಬರ್ತಾರೆ. ಈಗಷ್ಟೇ ಆರಂಭವಾಗಿದೆ, ಹಾಲನ್ನು ಕೊಡೋಕೆ ಈಗ ಶುರು ಮಾಡ್ತಾರೆ. ಸೊ ಡೈರಿಯಲ್ಲಿ ಅದನ್ನು ತೊಗೊಳ್ತಾರೆ. ನೋಡೋಣ ಏನು ಹೇಳ್ತಾರೆ ಅಂಥೇಳಿ ಅವ್ರನ್ನ ಮಾತಾಡ್ಸೋಣ. ಒಬ್ಬೊಬ್ಬರಾಗಿ ಬರೋಕ್ಕೆ ಶುರು ಮಾಡ್ತಾರೆ. ಬನ್ನಿ ಅವ್ರ ಜೊತೆಗೆ. ನಾವು BJPಗೆ ಹಾಕ್ಬೇಕಂತ ಮಾತಾಡ್ಕೊಂಡಿದ್ವಿ. ಏನೋ ಸೌಕರ್ಯ ಮಾಡ್ತಾರೆ ಅಂತ. ಹಾಲು ಅಂದರೆ ಹಾಸನ ಅಂತಾರೆ, ರೇವಣ್ಣ ಅಂತಾರೆ. ಹಾಲು ಉತ್ಪಾದಕರೆಲ್ಲ ಇಲ್ವಾ ರೇವಣ್ಣ ಜೊತೆಗೆ? ಅವ್ರೆ ಇದ್ದಾರೆ, ರೇವಣ್ಣ ಅವ್ರ ಜೊತೆಗೆ ಇದ್ದಾರೆ. BJP ಯಾಕೆ? ಏನು ನಮ್ಮ ಖುಷಿ. ಯಾರಿಗೆ ಹಾಕ್ತಾ ಇದ್ದೀರಾ? ನಾವು ಮೋದಿ. ಮೋದಿನೇ? ಯಾಕೆ ಮೋದಿ? ಏನೋ ನಮ್ಮ ಖುಷಿ, ಅದು ನಿಮ್ಮ ಖುಷಿ ಅಷ್ಟೇ. ದೇಶಕ್ಕೆ ಒಳ್ಳೇದು ಮಾಡ್ತಾರೆ. ಏನಿದೆ ಹಾಸನದಲ್ಲಿ ಏನಿದೆ ಈ ಸಲ? ಹಂಚ್ಬೇಕು. ದೇಶ ಬೇಕು ಅಂದ್ರೆ ಮೋದಿ ಬೇಕು. ದೇಶ ಬೇಕು ಅಂದ್ರೆ ಮೋದಿ ಬೇಕು. ಹೇಳಿ ಆಯ್ತು ಬಿಡಿ. ಮಂಜುಗೆ ಹಾಕೋದು ದೇಶ ಬೇಕು, ನಮಗೆ ಮೋದಿನೇ ಬೇಕು. ಓಕೆ, ಹೇಳಿ ಸರ್. ಹೌದು ಸರ್, ಮೋದಿ ಬೇಕು ನಮಗೆ. ಮಂಜು ಗೆಲ್ತಾರೆ ಗ್ಯಾರಂಟಿ. ಮೋದಿ ಯಾಕಂದ್ರೆ ದೇಶಕ್ಕೆ ಒಳ್ಳೇದು ಮಾಡ್ತಾರೆ ಅವರು. ನಾವು ಮೋದಿಗೆ ಓಟ್ ಹಾಕೋದು. ದೇವೇಗೌಡ ಅವ್ರು ಏನು ಮಾಡಿಲ್ಲ ಬಿಡಿ, ಬರೀ ಅವ್ರವ್ರು ಬಾಚ್ಕೋತಾರೆ ಅಷ್ಟೇ. ಕೊಲ್ಲೆ ಹೊಡ್ಕೋತಾರೆ ಹಾಸನವರು. ಯುವಕರು ಅಂತಾರೆ ಪ್ರಜ್ವಲ್ ಅವ್ರನ್ನ. ಇಲ್ಲ ಸರ್, ಯುವಕರಾಗಿರ್ಬೋದು ಅವರು. ನಾವು ಮೋದಿಗೆ, ದೇಶಕ್ಕೋಸ್ಕರ ಮೋದಿಗೆ ಓಟ್ ಹಾಕೋದು. ದೇಶಕ್ಕೋಸ್ಕರ. ದೇಶ ಇಲ್ಲ ಹಾಸನ ಯಾವಾಗಲೂ ಇರುತ್ತೆ. ದೇಶದಲ್ಲಿ ಮೋದಿ ಬೇಕು ಫಸ್ಟು, ನಮಗೆ ಮೋದಿಗೋಸ್ಕರ ಓಟ್ ಹಾಕೋದು. ಸರ್, ಮೋದಿ, ನರೇಂದ್ರ ಮೋದಿ ಅವರಿಗೆ BJPಗೆ ಓಟ್ ಹಾಕ್ತೀವಿ. ಇಲ್ಲಿ ಯಾಕೆ MLA ಹಾಸನದಲ್ಲಿ MLA BJP ಪ್ರೀತಮ್ ಗೌಡ್ರು ಅವ್ರಿಗೆ ನಮ್ಮೂರು ಬೂತಿಂದ, ಕೆಂಚನಹಳ್ಳಿ ಬೂತಿಂದ ಲೀಡ್ ಕೊಟ್ಟಿದ್ವಿ. ಈ ಸಲ ಪುನಃ ಲೀಡ್ ಕೊಡೋಕೆ ಇಷ್ಟಪಡ್ತಿದ್ವಿ. ದೇವೇಗೌಡರು ಅವ್ರ ಕುಟುಂಬ ಬರೀ ಅವರು ಹಾಲಿನ ದುಡ್ಡು ಎಲ್ಲ ಬರೀ ನಮ್ಮ ಡೈರಿ ಹಾಳು ಮಾಡೋಕೆ ರೇವಣ್ಣೆ ಕಾರಣ. ಯಾರಿಗೆ ಹಾಕ್ಬೇಕು ಅಂತಿದ್ರಿ ಸಲ ಓಟು? ನಾವ ಮಂಜು ಅವರು. ಯಾಕೆ ದೇವೇಗೌಡರ ಮೇಲೆ ಕೋಪನ? ಕೋಪ ಏನಿಲ್ಲ, ನಮ್ಗೆ ಯಾರು ಇಷ್ಟ ಅವ್ರಿಗೆ ಹಾಕೋದು. ಕರೆಕ್ಟ್, ನಿಮ್ದು ಇಷ್ಟ ಅಲ್ವಾ? ಹೇಳಲ್ಲ. ಯಾಕೆ ಮೋದಿ ಅವ್ರನ್ನೇ ನೋಡ್ಬೇಕು ಅಂತ ಇದೆ? ಮೋದಿ ಅವ್ರು ನೋಡಿ ಹಾಕ್ತೀರಾ ಇಲ್ಲ ಮಂಜು ಅವ್ರು ನೋಡಿ? ಇಲ್ಲ, ದೇಶಕ್ಕೆ ಸ್ವಲ್ಪ ಒಳ್ಳೇದು ಮಾಡ್ತಾವ್ರಲ್ಲ, ಅದಕ್ಕೋಸ್ಕರ ನೋಡಿ ಹಾಕ್ಬೇಕು ಅಂತ ಇದ್ವಿ. ಹಾಸನ ದೇವೇಗೌಡರು ಮಾಡಿಲ್ಲ? ಮಾಡ್ತಾವ್ರೆ ಅವ್ರವೇ. ಅವ್ರ ಬೇಕಾದಷ್ಟು ಅವ್ರ ಬೇಕಾಗಷ್ಟು ಅವ್ರು ಮಾಡ್ಕೊತಾರೆ. ನಮಗೆ ಬೇಕಾದಂಥದ್ದು ನಮಗೆ ಯಾರು ಮಾಡ್ಕೊಡ್ತಾರೆ? ಅವ್ರು ನೋಡೋದು ನಮಗೆ ದೇಶಕ್ಕೋಸ್ಕರ ಮಾಡಲಿ, ನಮಗೋಸ್ಕರ ಏನು ಅವ್ರು ಮಾಡೋದು ಬೇಕಾಗಿಲ್ಲ. ದೇಶಕ್ಕೋಸ್ಕರ ಮಾಡಬೇಕು, ದೇಶಕ್ಕೋಸ್ಕರ ಸಾಕು ನಮಗೆ. ಓಕೆ, ನಮಸ್ಕಾರ ಸರ್. ನಮಸ್ಕಾರ. ಯಾರಿಗೆ ಹಾಕ್ಬೇಕು ಅಂತ ಹೇಳಿ ಸರ್, ಈ ಸಲ ನೋಡಿದ್ರೆ ಚುನಾವಣೆ ಹಾಸನ ಬೇಕಿಲ್ಲ ಅಂತ ಹೇಳಲ್ಲ, ಆದರೂ ದೇಶಕ್ಕೋಸ್ಕರ. ದೇಶ ಇದ್ರೆ ನಮ್ಮ ರಾಜ್ಯ, ದೇಶದ ಭದ್ರತೆ, ಸುಭದ್ರತೆ, ದೇಶ ಆರ್ಥಿಕತೆ ಬೆಳವಣಿಗೆ ನೋಡಿದರೆ ನರೇಂದ್ರ ಮೋದಿ ಅವರಿಗೆ ಮತ್ತೊಮ್ಮೆ ಬರಲಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಗೆಲ್ಲಬೇಕು, ಮತ್ತೆ ಗೆದ್ದು ಬರಬೇಕು ಅವರು. ಮತ್ತಿಂದು 10 ವರ್ಷ ಅವರೇ ಇರಬೇಕು. ನಮ್ಮ ದೇಶ ಆರ್ಥಿಕ ಬೆಳವಣಿಗೆಯಲ್ಲಿ ನಂಬರ್ 1 ಆಗುತ್ತೆ ಸರ್. ಈಗ ಮೊಮ್ಮಗನಿಗೆ ಕೊಟ್ಟಿದ್ದಾರೆ ದೇವೇಗೌಡರು. ಇಲ್ಲ ಸರ್, ಅದು ವಂಶ ರಾಜಕಾರಣ ಅವ್ರದ್ದು. ಮಕ್ಕಳು, ಮೊಮ್ಮಕ್ಕಳು, ಸೊಸೆಯರು. ದೇವೇಗೌಡರೇ ಸರ್, ದೇವೇಗೌಡರು ನಿಂತಿರು ಸರ್, ನಾವೇನು ಇದು ಮಾಡೋಕ್ಕಾಗ್ತದೆ? ಹಾಸನಲ್ಲಿ ಪಾಪ ಹಾಸನ ಇದು ಮಾಡ್ಯಾರ ಅವರು. ದೇವೇಗೌಡರು ನಿಂತಿದ್ರೆ ದೇವೇಗೌಡರು ನಿಂತಿರು ಸರ್, ಯಾರು ಕ್ಯಾನ್ವಸ್ ಮಾಡಂಗಿಲ್ಲ, ಗೆಲ್ಲರು ಅವ್ರಿಗೆ ಆಗ್ತಿದ್ದು ಮತ. ಪ್ಲಸ್ ಅವ್ರು ವಂಶ ರಾಜಕಾರಣ ಮಾಡ್ತಿದ್ದಾರೆ ಅವರು. ಅದು ನಮಗೆ ಯಾರಿಗೂ ತಪ್ಪು ಇಷ್ಟ ಇಲ್ಲ ಸರ್. ಅದು ದಯವಿಟ್ಟು ನಮ್ಮ ದೇಶ ಬೆಳವಣಿಗೆಗೋಸ್ಕರ ಮೋದಿ ಮತ್ತೊಮ್ಮೆ ಅಂತ ಹೇಳಕ್ಕೆ. ಓಕೆ, ಈಗ ಯಾರಿಗೆ ಓಟ್ ಮಾಡಬೇಕು ಅಂತ ಇದೆ? ದೇಶನ ಯಾರು ಕಾಪಾಡ್ತಾರೋ ಅವ್ರಿಗೆ ಓಟ್ ಹಾಕೋದು.
ಇನ್ನೂ ಟೈಮ್ ಇದೆಯಲ್ಲ. ದೇವೇಗೌಡರು ನಿಂತಿದ್ರು ಇಲ್ಲಿ ದೇವೇಗೌಡರು ಗೆಲ್ಲೋರು ಹಾಕ್ಬೋದಿತ್ತು. ಈಗ ಅವ್ರ ಮೊಮ್ಮಗನಿಗೆ ಕೊಟ್ಟವರಲ್ಲ, ನೋಡ್ಬೇಕು ಹೇಗಿದೆ ಅಂತ. ಪ್ರಜ್ವಲಿಗಿಲ್ವಾ? ಅಲ್ಲ ಅದೇ ಪ್ರಜ್ವಲ್ ಅವ್ರಿಗೇನೆ ಲೋಕಲ್ ಅಲ್ಲ, ಅವ್ರದ್ದೇ ತಾನೇ ನಡೆಯೋದವ. ಅವ್ರನ್ನೇ ಗೆಲ್ಲಿಸ್ಕೋಬೇಕು. ಲೋಕಲ್ ನಡಿಬೇಕು ಅಂದ್ರೆ ಅವ್ರನ್ನೇ ಗೆಲ್ಲಿಸ್ಬೇಕು. ಲೋಕಲಲ್ಲಿ ಹವಾ ಬೇಕು ಅಂದ್ರೆ ಅವರೇ ಬೇಕು ಅಂತ. ಯಾರಿಗೆ ಓಟ್ ಹಾಕ್ಬೇಕು ನಾವು ಮೋದಿಗೆ. ಯಾಕೆ ಯುವಕರಾಗಿರುವಂತ ಪ್ರಜ್ವಲ್ ಇದಾರಲ್ಲ? ಹಾಗಂತ ಅಲ್ಲ, ಅವರೇ ಒಳ್ಳೊಳ್ಳೆ ಯುವಕರಿಗೆಲ್ಲ ಕಾನ್ಸೆಪ್ಟ್ಗಳೆಲ್ಲ ತಂದು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಮೋದಿ ಅವರು. ಮೋದಿ ಅವರೇ ಹೇಳ್ತಾರೆ ಯುವಕರೇ ಬೇಕು, ಯುವಕರೇ ಮುಂದಿಂದೆಲ್ಲ ಭವಿಷ್ಯ ಅಂತ ಹೇಳಿ. ಅದಕ್ಕೋಸ್ಕರನೇ ಯುವಕರನ್ನ ತಂದು ನಿಲ್ಸಿದಾರಲ್ಲ ಪ್ರಜ್ವಲ್ ಅವ್ರನ್ನ. ಯುವಕರ ಹಂಗಂತ ಅಂತಲ್ಲ, ಮೋದಿ ಅವ್ರು ಬೇಕು ಅಂತ. ನೀವು ಬರೀ ಮೋದಿ ದೇಶಕ್ಕೆ ಒಳ್ಳೇದು ಮಾಡ್ತಾ ಇದ್ದಾರೆ. ಮಂಜು ಅವ್ರು ನೋಡಲ್ವಾ? ಅವ್ರನ್ನೇ ನೋಡಲ್ಲ, ಮೋದಿ ನೋಡ್ಕೊಂಡು ಯಾರಿಗೆ ಓಟ್ ಹಾಕ್ಬೇಕು ಅಂತ ಇದೆ ಈ ಸಲ ಹಾಸನ? ನಾವು ದಳಕ್ಕಷ್ಟೇ. ದಳಕ್ಕೆ. ಯಾಕೆ? ನಮ್ಗೆ ಇಷ್ಟ ಅದು. ಅಲ್ಲ ನಿಮ್ಗೆ ಇಷ್ಟ ಕರೆಕ್ಟ್. ಈಗ ಕೆಲಸಗಳು ಜಾಸ್ತಿ ಮಾಡಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ ಮತ್ತು ಕೆಲಸಗಳನ್ನ ಕೊಟ್ಟಿದ್ದಾರೆ. ಕೆಲವು ಜನ ಹೇಳ್ತಿದ್ರು ನಾವು ದೇಶ ನೋಡಿ ಅವರು ಇಷ್ಟ ಅದು. ನಮಗೆ ಗೊತ್ತಿರೋ ಹಾಗೆ ಅವ್ರು ಕೆಲಸಗಳು ಮಾಡಿದ್ದಾರೆ, ಕೆಲಸಗಳನ್ನ ಕೊಟ್ಟಿದ್ದಾರೆ. ಸೊ ನಾವು ಅದಕ್ಕೆ ಓಟ್ ಹಾಕ್ತೀವಿ. ಅಭಿವೃದ್ಧಿ ಮಾಡಿದ್ದಾರೆ. ಸೊ ಈಗ ದೇವೇಗೌಡರು ನೋಡಿ ಪ್ರಜ್ವಲಿಗೆ ಹಾಕ್ತೀರಾ ಇಲ್ಲ ಪ್ರಜ್ವಲನ್ ನೋಡಿನೇ ಓಟ್ ಹಾಕ್ತೀರಾ? ಇಲ್ಲ, ನಾವು ದಳ ನೋಡಿ ಓಟ್ ಹಾಕ್ತೀವಿ. ದಳ ನೋಡಿ ಪಕ್ಷ ನೋಡಿ ಹಾಕ್ತೀವಿ ಅಷ್ಟೇ. ದೇವೇಗೌಡರನ್ನ ದೇವೇಗೌಡರು ಮುಖ್ಯ ಆಗುತ್ತಲ್ಲಿ, ಅದ್ರ ಪಕ್ಷ ಮುಖ್ಯ ಆಗುತ್ತಲ್ಲ ನಮಗೆ. ಉಳಿದಂತೆ ನಮ್ಮ ಪಯಣವನ್ನು ನಮ್ಮ ಬುಲೆಟ್ ರಿಪೋರ್ಟರ್ನ ಬೇರೆ ಬೇರೆ ಕ್ಷೇತ್ರಗಳಿಗೂ ಕೂಡ ಸಾಗಿಸೋಣ. ಸದ್ಯಕ್ಕಂತೂ ಇಲ್ಲಿ ಹಾಲು ಒಕ್ಕೂಟದಲ್ಲಿ ಏನೇನು ಕತೆ ಇದೆ ಇದೆಲ್ಲ ನೋಡಿದಿರ ಏನೇನು ಅಂಥೇಳಿ, ಯಾರ್ಯಾರು ಯಾವ್ಯಾವ ರೀತಿಯಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ. ಕೆಂಚಟಹಳ್ಳಿ ಇದು ಹಾಲು ಉತ್ಪಾದಕರ ಸಹಕಾರ ಸಂಘ. ಸದ್ಯಕ್ಕಂತೂ ಹಾಸನದಲ್ಲಿ ಬುಲೆಟ್ ರಿಪೋರ್ಟರ್ನ ಈಗ ಹಾಲು ಒಕ್ಕೂಟದಿಂದ ಮುಗಿಸ್ತಾ ಇದ್ದೀನಿ. ನಮ್ಮ ಪಯಣವನ್ನು ಮುಂದುವರಿಸೋಣ ಬನ್ನಿ. ಓಕೆ, ಸದ್ಯಕ್ಕಂತೂ ಹಾಸನದಲ್ಲಿ ಬುಲೆಟ್ ರಿಪೋರ್ಟರ್ ಭಾಗ 2 ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಒಂದು ರೀತಿಯಾಗಿ ಹಾಸನದಲ್ಲಿ ಮೊದಲನೇ ಭಾಗದಲ್ಲಿ ನಾವು ನೋಡಿದಾಗ ಜನ ಹೇಗೆ ಡಿಸೈಡ್ ಮಾಡ್ಕೊಂಡಿದ್ರು, ಒಂದಿಷ್ಟು ಜನ ಇನ್ನೂ ಕನ್ಫ್ಯೂಷನಲ್ಲಿದ್ದರು ಏನು ಮಾಡಬೇಕು ಅಂಥೇಳಿ. ಆದರೆ ಈಗ ಒಂದಿಷ್ಟು ವೋಟರ್ಸ್ಗಳು ಡಿಸೈಡ್ ಮಾಡ್ಕೊಂಡಂಗಿದೆ ನಾವು ಇವರಿಗೆ ಹಾಕಬೇಕು ಅಂಥೇಳಿ. ಅದು ಸ್ಲೋಲಿ ಇನ್ನೊಂದಿಷ್ಟು ಜನ ನಾವು ಯಾರಿಗೆ ಹಾಕಬೇಕು ಅಂತ ಯೋಚನೆ ಮಾಡಿಲ್ಲ ಅಂತಾರೆ. ಬಟ್ ಅದು ಇನ್ನೂ ಸ್ಲೋಲಿ ವೋಟಿಂಗ್ ಟೈಮ್ ಬಂದಂಥ ಸಂದರ್ಭದಲ್ಲಿ ಅದು ಫಿಕ್ಸ್ ಆಗುತ್ತೆ, ಇನ್ನೊಂದು ವಾರ ಕಳೆದ್ರೆ. ಆದರೆ ಸದ್ಯಕ್ಕಂತೂ ನೆಕ್ ಟು ನೆಕ್ ಫೈಟ್ ಇದೆ. ದೇವೇಗೌಡರು ನಿಂತಿದ್ರೆ ದೇವೇಗೌಡರಿಗೆ ಹಾಕ್ತಾ ಇದ್ವಿ ಅಂತಾರೆ. ಬಟ್ ವಂಶ ಪಾರಂಪರ್ಯ ಇರೋದ್ರಿಂದ ನಾವು ಸ್ವಲ್ಪ ಈ ಬಾರಿ ದೇವೇಗೌಡರು ಮೊಮ್ಮಗರಿಗೆ ಕೊಟ್ಟಿರೋದ್ರಿಂದ ಹಾಕಲ್ಲ, ನಾವು ಮೋದಿಗೆ ಹಾಕ್ತೀವಿ, ಮೋದಿ ನೋಡ್ಕೊಂಡು ಅಂತೇಳಿ. ಆದರೆ BJPಯಲ್ಲಿ ಒಂದು ಏನು ಅಂತಂದರೆ ಮಂಜುನ ನೋಡ್ತಾ ಇಲ್ಲ ಯಾರು, ನೋಡ್ತಾ ಇರೋದೇ ನೇರವಾಗಿ ಮೋದಿ ಅವರನ್ನು ನೋಡಿ ವೋಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಟಫ್ ಆಗಿದೆ ಹಾಸನದಲ್ಲಿ, ನೆಕ್ ಟು ನೆಕ್ ಫೈಟ್ ಆಗಿದೆ. ಈ ಕಡೆನೂ ಆಗ್ಬೋದು, ಈ ಕಡೆನೂ ಆಗ್ಬೋದು. ಯಾರ ಕಡೆ ಒಲವು ಜನರದ್ದಾಗುತ್ತೋ ಕಾದು ನೋಡಬೇಕಷ್ಟೇ. ಸದ್ಯಕ್ಕಂತೂ ಹಾಸನದಲ್ಲಿ ನನ್ನ ಬುಲೆಟ್ ರಿಪೋರ್ಟರ್ ಪಯಣವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸಾಧ್ಯ ಆದರೆ ಮತ್ತೊಂದು ಬುಲೆಟ್ ರಿಪೋರ್ಟರ್ನ ಹಾಸನದಲ್ಲಿ ಮಾಡೋಣ. ಆದರೆ ಸದ್ಯಕ್ಕೆ ನನ್ನ ಪಯಣವನ್ನು ಮುಂದುವರಿಸ್ತಾ ಇದ್ದೀನಿ ಬೇರೆ ಕ್ಷೇತ್ರಗಳಲ್ಲಿ. ನೀವು ಕೂಡ ಕರೆ ಮಾಡ್ತಾ ಇದ್ದೀರಾ ನಮ್ಮ ಕ್ಷೇತ್ರಗಳಿಗೆ ಬನ್ನಿ ಅಂತ ಹೇಳಿ. ಸಾಧ್ಯ ಆದರೆ ಖಂಡಿತವಾಗಿಯೂ ಕೂಡ ಬರ್ತೀನಿ. ಸದ್ಯಕ್ಕೆ ನನ್ನ ಪಯಣವನ್ನು ಮುಂದುವರಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.